Colgate Swarnamate Shakti Kannadada Kotyadipati co-presented by V-Care ಮತ್ತು Fortune Sunflower Oil, co-powered by Cadbury Dairy Milk, McDonald's, Parachute Advanced Aloe Vera Hair Oil ಮತ್ತು Ford. Hello. Hey ಕರ್ನಾಟಕ, ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ನಾನು ನಿಮ್ಮ ಗೆಳೆಯ ರಮೇಶ್ ಅರವಿಂದ್. ಕನ್ನಡಿಗರೇ, ಹೇಗಿದ್ದೀರಿ? ಎಲ್ಲೇ ಇರಿ, ಹೇಗೆ ಇರಿ, ಕನ್ನಡದ ಕೋಟ್ಯಾಧಿಪತಿಗೆ ಒಬ್ಬ ಆಟೋ ಡ್ರೈವರ್ ಒಂದು SMS ಮಾಡಿ, ಅಬ್ಬಾ ಮಗಳ ಮದುವೆ ಇನ್ನೇನಾಯ್ತು ಅಂತ ಆನಂದ ಪಡ್ತಾನೆ. ಒಬ್ಬ ನಿರುದ್ಯೋಗಿ ಹೊಸ ಹುರುಪಿನಿಂದ ಹೇಳ್ತಾನೆ, ಅಪ್ಪ ನಾನು ಹೊಸ ಬಿಸ್ನೆಸ್ ಶುರು ಮಾಡಿದೆ. ಸಮಸ್ಯೆಗಳ ಸುಳಿಯಲ್ಲಿರುವ ಸಾಧಾರಣ ಮನುಷ್ಯ, ಆಹಾ ಹೊಸ ಬೆಳಕೊಂದು ಕಾಣ್ತಾ ಇದೆ ಅಂತ ನಿಟ್ಟುಸಿರು ಬಿಡ್ತಾನೆ. ಹಾಟ್ ಸೀಟಲ್ಲಿ ಕೂತ ಗೃಹಿಣಿಯರು ಗೃಹ ಪ್ರವೇಶಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಸಂಬಳ ಸಾಲದು ಅಂತಿದ್ದವರು ಸಾಲ ಚುಕ್ತಾ ಮಾಡ್ಕೊಂಡಿದ್ದಾರೆ. ಇಲ್ಲಿಗೆ ಬಂದವರು ಬದುಕೆಲ್ಲ ಖಂಡಿತ ಬದಲಾಗಿದೆ. ಅನಾರೋಗ್ಯ ಇರೋರಿಗೆ ಈ ಶೋ ಡಾಕ್ಟರ್ ಆಗಿದೆ. ಕುಸಿದವರನ್ನ ಕೈ ಹಿಡಿದು ಎತ್ತಿದೆ. ಆತ್ಮವಿಶ್ವಾಸ ಇರೋರಿಗೆ ಆಪ್ತ ಮಿತ್ರನೂ ಆಗಿದೆ. ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳಿಗೆ ಹೇಳ್ತಾರಂತೆ, ಈ ವೇದಿಕೆ ಮನೆಗೆ ಬಂದ ವಿಶ್ವವಿದ್ಯಾಲಯ ಅಂತ. ಥ್ಯಾಂಕ್ ಯು ಸೋ ಮಚ್. ಇದು ಕನಸುಗಳನ್ನ ನನಸಾಗಿಸೋ ಪ್ರಶ್ನೆಗಳು, ಕನ್ನಡದ ಕೋಟ್ಯಾಧಿಪತಿ. ಇವತ್ತಿನ ರೋಲ್ ಓವರ್ ಕಂಟೆಸ್ಟೆಂಟ್ ಸಂಜಯ್ ನಗರದ ಸಬ್ ಇನ್ಸ್ಪೆಕ್ಟರ್ ರೂಪಾ ಅವರನ್ನ ಸ್ವಾಗತಿಸೋಣ. ಲೆಟ್ಸ್ ವೆಲ್ಕಮ್ ರೂಪಾಜಿ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಗಿದ್ದೀರಿ ಇವತ್ತು? ಚೆನ್ನಾಗಿದ್ದೀನಿ ಸರ್. ಓಕೆ, ಶುರು ಮಾಡೋಣ. ಓಕೆ ಸರ್. ಲೆಟ್ಸ್ ಪ್ಲೇ. ಇವರು ಮಿಸ್ ರೂಪಾ ಅವರು ಮೊದಲು ಕಾನ್ಸ್ಟೇಬಲ್ ಆಗಿದ್ರು, ಆಮೇಲೆ ಈಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಮುಂದೆ ಕಲೆಕ್ಟರ್ ಆಗಬೇಕು ಅನ್ನೋದು ಇವರ ಆಸೆ. 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು 10,000 ರೂಪಾಯಿಗಳನ್ನ ಗೆದ್ದಿದ್ದಾರೆ. 3 ಲೈಫ್ ಲೈನ್ಸ್ ಹಾಗೆ ಉಳಿದಿದೆ. ರೂಪಾ ಅವರೇ, ನೀವು 3 ಜನ ಹೆಣ್ಮಕ್ಳು ಮನೆಯಲ್ಲಿ ಅಂತ ಕೇಳ್ಪಟ್ಟೆ. ನೀವು ಎಲ್ಡೆಸ್ಟಾ? ಇಲ್ಲ ಸರ್, ನಾನು ಮಿಡಲ್ ಒನ್. ಓಕೆ. ಅಕ್ಕ ಒಬ್ರು, ತಂಗಿ ಒಬ್ಳು. ಸೊ ಚಿಕ್ಕ ವಯಸ್ಸಲ್ಲಿ ಜವಾಬ್ದಾರಿ ತಗೊಂಡಿದ್ದೀರಂತ. ಹೌದು ಸರ್. ತಂಗಿ ಮದುವೆ ಆಗ್ಲೇ ಮಾಡಿಸ್ಬಿಟ್ರಂತ ನೀವು? ಹೌದು ಸರ್, ನಮ್ಮ ಅಪ್ಪನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ತೀರ್ಕೊಂಡ್ರು ಅವರು. ಅದಾದ ನಂತರ ಫಸ್ಟ್ ಅವಳ ಮ್ಯಾರೇಜ್ ಮಾಡೋಣ ಅನ್ಕೊಂಡು ತಂಗಿ ಮದುವೆ ಮಾಡ್ಬಿಟ್ವಿ ಸರ್ ಅವಾಗಲೇ. ಓಕೆ, ಆಟ ಮುಂದುವರ್ಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಅಮ್ಮ ನಮಸ್ಕಾರಮ್ಮ. ಭಾಳ ಸೊಗಸಾಗಿ ಆಡಿದ್ರು ನಿಮ್ಮ ಮಗಳು ನಿನ್ನೆ. ಇವತ್ತು ಹೇಗೆ ಆಡ್ತಾರೆ ನೋಡೋಣ. ಇಟ್ಸ್ ನೈಸ್ ದಟ್ 3 ಲೈಫ್ ಲೈನ್ಸ್ ಹಾಗೆ ಉಳಿದಿದೆ. ಇನ್ನು ಉಳಿದಿರೋದು 10 ಪ್ರಶ್ನೆಗಳು ಅಷ್ಟೇ. ಓಕೆ, 1 ಕೋಟಿ ಮತ್ತು ನಿಮ್ಮ ಮಧ್ಯೆ ಇರೋದು 10 ಪ್ರಶ್ನೆಗಳು. ಆಟ ಶುರು ಮಾಡೋಣ ಸರ್. ಬುದ್ಧಿವಂತಿಕೆ ಇದ್ರೆ ಫಾರ್ಚೂನ್, ಸರ್ವಶಕ್ತಿಗಳು ನಿಮ್ ಜೊತೆ ಇರಲಿ. ಆಡಿ ಆಗಿ ಕನ್ನಡದ ಕೋಟ್ಯಾಧಿಪತಿ. ಈ ಪ್ರಶ್ನೆಗೆ ಹಾಟ್ ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. 6ನೇ ಪ್ರಶ್ನೆ ನಿಮಗೆ ನೀಡುತ್ತೆ 20,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಬಂಗಾರದ ಪಂಜರ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮುದ್ದಿನ ಟಗರಿನ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ರಾಜ್ಕುಮಾರ್ಸ್ ಪೆಟ್ ರ್ಯಾಮ್ ಇನ್ ದ ಫಿಲ್ಮ್ ಬಂಗಾರದ ಪಂಜರ? ನಿಮ್ಗಿರೋ ಆಪ್ಷನ್ಸ್: ಎ ಬೆಳ್ಳಿ, ಬಿ ಸುಂದ್ರಿ, ಸಿ ಚಂದ್ರಿ, ಡಿ ಮೈಲಾರಿ. ಆಪ್ಷನ್ ಡಿ ಮೈಲಾರಿ ಲಾಕ್ ಮಾಡಿ ಸರ್. ಶೋರ್? ಶೋರ್ ಸರ್. ಕಡೆ ಉತ್ತರನ? ಕಡೆ ಉತ್ತರ ಸರ್. ಲಾಕ್ ಡಿ ಮೈಲಾರಿ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ರಾಜ್ಕುಮಾರ್ ಅವರು ಹಳ್ಳಿ ಹೈದ ಬೀರನ ಪಾತ್ರ ಮಾಡಿದ್ರು. ಅವರು ನಗರಕ್ಕೆ ಬಂದಾಗ ಅವ್ರಲ್ಲಿ ಅಡ್ಜಸ್ಟ್ ಆಗಲ್ಲ. ಅಲ್ಲಿ ಬರುವಂತ ಹಾಸ್ಯ ಸನ್ನಿವೇಶಗಳೇ ಬಂಗಾರದ ಪಂಜರ ಆಯ್ತು. ಅವ್ರ ಜೊತೆಗಿದ್ದಂತ ಟಗರು ನೀವು ಹೇಳಿದಾಗೆ ಮೈಲಾರಿ. ಅದೇ ಹೆಸರಲ್ಲಿ ಆಮೇಲೆ ಶಿವರಾಜ್ಕುಮಾರ್ ಅವರು ಚಿತ್ರ ಕೂಡ ಮಾಡಿದ್ರು. ರೈಟ್. 7ನೇ ಪ್ರಶ್ನೆ ನಿಮಗೆ ನೀಡುತ್ತೆ 40,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ನೀವು ಕಾಮನಬಿಲ್ಲಿನ ಕಡೆಗೆ ಮುಖ ಮಾಡಿ ನಿಂತಾಗ ಸೂರ್ಯನು ನಿಮ್ಮ ಯಾವ ಭಾಗದಲ್ಲಿ ಇರುತ್ತಾನೆ? ಇಫ್ ಯು ಸ್ಟ್ಯಾಂಡ್ ಫೇಸಿಂಗ್ ಎ ರೈನ್ಬೋ, ವೇ ವುಡ್ ದ ಸನ್ ಬಿ? ನಿಮ್ಮಿರೋ ಆಪ್ಷನ್ಸ್: ಎ ಮುಂಭಾಗ, ಬಿ ಹಿಂಭಾಗ, ಸಿ ಬಲಭಾಗ, ಡಿ
ಎಡಭಾಗ? ಲೈಫ್ ಲೈನ್ ತಗೊಳ್ತೀನಿ ಸರ್. ಲೈಫ್ ಲೈನ್. ಓಕೆ, ಕಾಲಭೈರವರೇ ನಿಂತ್ಕೊಳ್ಳಿ. ಯಾವ ಲೈಫ್ ಲೈನ್ ಬೇಕು? ಆಡಿಯನ್ಸ್ ಪೋಲ್. ಆಡಿಯನ್ಸ್ ಪೋಲ್. ಆಡಿಯನ್ಸ್ ರೆಡಿ? ರೈಟ್. ನೀವು ಕಾಮನ ಬಿಲ್ಲಿನ ಕಡೆಗೆ ಮುಖ ಮಾಡಿ ನಿಂತಾಗ ಸೂರ್ಯನು ನಿಮ್ಮ ಯಾವ ಭಾಗದಲ್ಲಿ ಇರುತ್ತಾನೆ? ಆಪ್ಷನ್ ಎ ಮುಂಭಾಗ, ಆಪ್ಷನ್ ಬಿ ಹಿಂಭಾಗ, ಆಪ್ಷನ್ ಸಿ ಬಲಭಾಗ, ಆಪ್ಷನ್ ಡಿ ಎಡಭಾಗ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ನಮ್ಮ ಆಡಿಯನ್ಸ್ ಹೇಳ್ತಿದ್ದಾರೆ ನಮ್ಮ ಮುಂಭಾಗ ಇರುತ್ತೆ. 53% ಹೇಳ್ತಾರೆ ಹಿಂಭಾಗ ಇರುತ್ತೆ ಅಂತ. 4% ಬಲಭಾಗ, 15% ಎಡಭಾಗ ಅಂತಿದ್ದಾರೆ. ನಿಮ್ಮ ಸಮಯ ಮತ್ತೆ ಶುರು ಆಗುತ್ತೆ. ಆಡಿಯನ್ಸ್ ಜೊತೆ ಹೋಗ್ತೇನೆ ಸರ್. ಆಪ್ಷನ್ ಬಿ ಹಿಂಭಾಗ. ಲಾಕ್ ಮಾಡಲಾ? ಲಾಕ್ ಮಾಡಿ ಸರ್. ಕಡೆ ಉತ್ತರನ ಲಾಕ್ ಬಿ ಹಿಂಭಾಗ ಪ್ಲೀಸ್. ಏನ್ ಅನಿಸ್ತಾ ಇದೆ ನಿಮ್ಮ ಮನಸ್ಸಲ್ಲಿ? ಕರೆಕ್ಟ್. ಆಡಿಯನ್ಸ್ ಸರಿ ಅನಿಸ್ತಾ ಇದೆಯಾ? ಸರಿ ಅನಿಸ್ತಾ ಇದೆ ಸರ್. ಮಳೆ ಬಿಲ್ಲು ಒಡ ಮೂಡಲು ಏನೇನ್ ಬೇಕಾಗುತ್ತೆ? ಸ್ಕೂಲಲ್ಲಿ ಓದಿರ್ತೀರಿ. ಲೈಟ್. ಒಂದು ತುಂತುರು ಮಳೆ ಇರಬೇಕು, ಇನ್ನೊಂದು ಸೂರ್ಯನ ಕಿರಣ ಆ ತುಂತುರು ಮೇಲೆ ಬೀಳ್ಬೇಕು. ಹಾಗಾಗಿ ಸೂರ್ಯ ಎಲ್ಲಿರ್ಬೇಕು ಅನ್ಸುತ್ತೆ ನಿಮ್ಗೆ? ಹಿಂಭಾಗನೇ ಇರಬೇಕು ಸರ್. ಮತ್ತದು ಕರೆಕ್ಟ್ ಅಲ್ವಾ? ಕರೆಕ್ಟ್. ಕಂಗ್ರಾಚುಲೇಷನ್ಸ್. ಲಾಜಿಕಲ್ ಆಗಿ ಕಾಮನ ಬಿಲ್ಲು ಎಲ್ಲಿದೆಯೋ ಅದರ ಆಪೋಸಿಟ್ ಸೂರ್ಯ ಇರಬೇಕಾಗುತ್ತೆ. ಸೊ ಕಾಮನ ಬಿಲ್ಲು ನೀವು ಫೇಸ್ ಮಾಡ್ತಿದ್ದಾಗ ಸೂರ್ಯ ನಿಮ್ ಹಿಂದೆ ಇರ್ತಾನೆ. ಉತ್ತರ ಸರಿ ಆಯ್ತು. 40,000 ರೂಪಾಯಿಗಳನ್ನ ಗೆದ್ದಿದ್ದೀರಿ. ನಿಮ್ಮ ಆಡಿಯನ್ಸ್ಗೆ ಥ್ಯಾಂಕ್ಸ್ ಹೇಳ್ತೀಯಾರಪ್ಪ? ಥ್ಯಾಂಕ್ ಯು. ನೀವು ಪೊಲೀಸ್ ಬಗ್ಗೆ ನಮ್ಮೆಲ್ರಿಗೂ ಬಹಳ ಕುತೂಹಲ. ಸಿನಿಮಾದಲ್ಲಿ ನಾವು ತೋರಿಸ್ತಾ ಇರ್ತೀವಿ, ವೀರಾವೇಶವಾಗಿ ಸಾಂಗ್ಲಿಯನ್ನ ಮಾಡಿದ್ವಿ, ಸಿಂಹಂ ಮಾಡಿದ್ವಿ. ಬಟ್ ರಿಯಲ್ ಪೊಲೀಸ್ ಹೇಗಿರ್ತಾರೆ? ನಾವೇನೇನು ತಪ್ಪು ತಿಳ್ಕೊಂಡಿದೀವಿ ಅಥವಾ ನೀವೇನಾರು ಹೇಳೋದಿದೆಯಾ ಪೊಲೀಸ್ ಆಗಿ? ಸಿನಿಮಾ ಪೊಲೀಸ್ಗೂ ರಿಯಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಅದು ಹೇಳಿದ್ರಿ ನೆನ್ನೆ ನೀವು. ನಾನು ಹೇಳ್ತೀವಿ ರಿಯಲ್ ಪೊಲೀಸಲ್ಲಿ ನಿಮಗಿರುವಂಥ ಸಮಸ್ಯೆ ಏನು? ನಾವು ಯಾವ ರೀತಿ ಹೆಲ್ಪ್ ಮಾಡ್ಬೋದು? ನಮ್ಮಿಂದ ಏನು ನಿರೀಕ್ಷೆ ಮಾಡ್ತೀರಾ? ಪಬ್ಲಿಕ್ ಸ್ವಲ್ಪ ನಮ್ಮ ಮಾತುಗಳನ್ನ ಕೇಳೋದು ಒಳ್ಳೇದು ಅನ್ಸುತ್ತೆ ಸರ್. ಯಾಕಂದ್ರೆ ನಾವು ಮಾಡ್ತಿರೋದು ಒಂದು ಪಬ್ಲಿಕ್ ಸರ್ವಿಸ್ ಅದು. ಸೊ ಅವ್ರು ಒಳ್ಳೇದಕ್ಕಾಗೆ ಮಾಡಿರ್ತೀವಿ. ಕೆಲವೊಂದು ಸರಿ ನಾವು ರಾಂಗ್ ಅಂತ ಅನ್ನಿಸ್ತೀವಿ, ಬಟ್ ರಾಂಗ್ ಆಗಿರಲ್ಲ ಸರ್. ನಮ್ಮ ಸಿಚುವೇಶನ್ಸ್ ಅಥವಾ ನಾವು ಅದನ್ನು ಮಾಡಬೇಕಾಗಿರುತ್ತೆ, ಅಥವಾ ಆ್ಯಸ್ ಪರ್ ಲಾ ನಾವು ಬಿಹೇವ್ ಮಾಡಬೇಕಾಗಿರುತ್ತೆ. ಎಲ್ಲೋ ಒಂದೊಂದು ಕಡೆ ನೋಡಿರ್ತಾರೆ ಕೆಲವೊಬ್ರು ತಪ್ಪಾಗಿ ಬಿಹೇವ್ ಮಾಡಿರೋದನ್ನ, ಅದನ್ನೇ ಎಲ್ಲರಿಗೂ ಅಪ್ಲೈ ಮಾಡಬೇಕಾಗಿರಲ್ಲ. ಜನರಲೈಸ್ ಮಾಡಬೇಡಿ, ಎಲ್ಲ ಪೊಲೀಸ್ ಇದೇ ತರ ಅಂತ ಡಿಸೈಡ್ ಮಾಡಬೇಡಿ. ಸ್ಪೆಷಲಿ ನಮ್ದು ಯೂನಿಫಾರ್ಮಲ್ ಫೋರ್ಸ್ ಆಗಿರೋದ್ರಿಂದ ಏನೇ ತಪ್ಪುಗಳಾದ್ರೂ ಬೇಗ ನೋಟಿಸ್ ಆಗುತ್ತೆ. ರಿಯಾಲಿಟಿ ಅದಿರಲ್ಲ, ಬೇರೆ ಬೇರೆ ತರನೇ ಇರುತ್ತೆ. ಸೊ ಒಬ್ಬರನ್ನ ನೋಡಿ ಇನ್ನೊಬ್ರು ಎಲ್ಲರೂ ಅದೇ ತರ ಇರ್ತಾರೆ, ಎಲ್ಲರೂ ಭ್ರಷ್ಟರು ಅಂತ ಅನ್ಕೋಬಾರ್ದು. ಜನರ ಸಪೋರ್ಟ್ ಮೇನ್ ಸರ್. ಇದು ಇಲ್ಲದೆ ಯಾವುದನ್ನು ಮಾಡೋಕ್ಕಾಗಲ್ಲ. ಓಕೆ. ಅಂಡ್ ಇಡೀ ಕರ್ನಾಟಕ ನಿಮ್ಮನ್ನು ನೋಡ್ತಾ ಇದೆ. ಆಸ್ ಅ ಪೊಲೀಸ್ ಆಫೀಸರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಏನಾದ್ರು ಸಂದೇಶ ಕೊಡಬೇಕು ಅಂತ ಅನ್ಸಿದ್ರೆ ಪಬ್ಲಿಕ್ಗೆ ದಯವಿಟ್ಟು ಕೊಡ್ಬೋದು, ಇಫ್ ಯು ಫೀಲ್. ಪೊಲೀಸವರು ಕೂಡ ಎಲ್ಲರೂ ಯಾರು ತುಂಬ ಸೂಪರ್ ಮ್ಯಾನ್ಗಳು ಯಾರೂ ಇಲ್ಲ. ಎಲ್ಲರೂ ನಿಮ್ಮ ಹಾಗೆ ಮನುಷ್ಯರೇ. ಸೊ ಏನು ಮಾಡ್ಬೋದು ನಮ್ಮ ಎಕ್ಸ್ಟೆಂಟ್ ನಾವು ಮಾಡ್ತೀವಿ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ, ಎಲ್ಲರೂ ಒಂದೇ ಥರ ಥಿಂಕ್ ಮಾಡಬೇಡಿ ಅಷ್ಟೇ. ಸೋ ನೈಸ್. ಥ್ಯಾಂಕ್ ಯು. 8ನೇ ಪ್ರಶ್ನೆ ರೂಪಾ ಅವರಿಗೆ ನೀಡುತ್ತೆ 80,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಸಾಮಾನ್ಯವಾಗಿ ಕಾರುಗಳಲ್ಲಿ ಬಳಸಲಾಗುವ ನಿಲ್ಸ್ ಬೋಲಿನ್ ಅವರ ಯಾವ ಆವಿಷ್ಕಾರ ಪ್ರತಿದಿನ ಅನೇಕ ಜನರ ಪ್ರಾಣವನ್ನು ಸಂರಕ್ಷಣೆ ಮಾಡುತ್ತದೆ? ವಾಟ್ ಇನ್ವೆನ್ಷನ್ ಬೈ ನಿಲ್ಸ್ ಬೋಲಿನ್ used commonly in cars saves countless lives every day? Nimira options: A, seat belt; B, tubeless tire; C, indicator; D, power steering wheel. Option A, seat belt. Lock madla? Okay sir. Lock A, seat belt please. ಗೆಸ್ ಮಾಡಿದ್ರಾ ಅಥವಾ? ಅದು ಪ್ರತಿದಿನ ಅಂತ ಇತ್ತಲ್ಲ ಸರ್, ಹಾಗಾಗಿ ಗೆಸ್ ಮಾಡಿದೆ. ಪ್ರತಿದಿನ ಇತ್ತು, ಕಾರುಗಳು ಇತ್ತು, ಪ್ರಾಣವನ್ನು ಸಂರಕ್ಷಣೆ ಮಾಡುತ್ತೆ ಅಂತಿತ್ತು. ಸೊ ಸೀಟ್ ಬೆಲ್ಟ್ ಅನ್ಕೊಂಡಿದ್ದೀರಾ. ನಿಲ್ಸ್ ಬೋಲಿನ್ ಕಂಡಿಡಿದಂಥ ಯಾವ ಆವಿಷ್ಕಾರ ಪ್ರತಿದಿನ ಅನೇಕ ಜನರ ಪ್ರಾಣವನ್ನು ಸಂರಕ್ಷಣೆ ಮಾಡುತ್ತದೆ? ನೀವು ಪೊಲೀಸರು ಯಾವುದು, ಟ್ರಾಫಿಕ್ ಯಾವುದು ಡಿಪಾರ್ಟ್ಮೆಂಟ್? ಇಲ್ಲ ಸರ್, ಟ್ರಾಫಿಕ್ ಇಲ್ಲ, ರೆಗ್ಯುಲರ್ L&O, ಲಾ ಅಂಡ್ ಆರ್ಡರ್. ಸರಿಯಾದ ಉತ್ತರ. ಡೋಂಟ್ ವರಿ. ಥ್ಯಾಂಕ್ ಯು ಸರ್.
ಅಂದರೆ ಈಗ ನಾವು ಯೂಸ್ ಮಾಡುವಂಥ ಸೀಟ್ ಬೆಲ್ಟ್ನ 3 ಪಾಯಿಂಟ್ ಸೀಟ್ ಬೆಲ್ಟ್ ಅಂತ ಹೇಳ್ತೀವಿ. ಹಾಂ ಸರ್. ಮೊದಲು ಸೀಟ್ ಬೆಲ್ಟ್ ಈ ಥರ ಇರ್ತಿತ್ತು. ಈಗ ನೋಡಿದ್ರೆ ಇಲ್ಲಿಂದ ಒಂದು ಸ್ಟ್ರಾಪ್ ಬರುತ್ತೆ, ಹೀಗೊಂದು ಸ್ಟ್ರಾಪ್ ಬರುತ್ತೆ, ಇಲ್ಲೊಂದು ಪಾಯಿಂಟು, ಇಲ್ಲಿ ಕೆಳಗೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟ್, 3ನೇ ಪಾಯಿಂಟ್ ನೀವು ಎಳೆದು ಹಾಕಿದಾಗ 3ನೇ ಪಾಯಿಂಟ್. ಈ ಟ್ರಯಾಂಗಲ್ ಇರೋದ್ರಿಂದ ನಿಮ್ಗೆ ಸಿಕ್ಕಾಪಟ್ಟೆ ಸೇಫ್ಟಿ ಸಿಗ್ತಾ ಇರೋದೆ ಆ ಟ್ರಯಾಂಗಲಿಂದ. ಅದನ್ನು 3 ಪಾಯಿಂಟ್ ಸೇಫ್ಟಿ ಬೆಲ್ಟ್ ಅಂತ ಹೇಳ್ತಾರೆ. ಇದನ್ನು ಕಂಡುಹಿಡಿದವರು ನೀಲ್ಸ್ ಬೋಲಿನ್ ಅವರು ಓಲ್ವೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು. ಈ ಐಡಿಯಾ ಅವ್ರಿಗೆ ಬಂತು, ಕಂಡುಹಿಡಿದ್ರು. ಅದನ್ನು ನಮ್ಮ ಕಂಪನಿಗೆ ಇಟ್ಕೊಂಡು ಅವರು ತುಂಬ ಪ್ರಾಫಿಟ್ ಮಾಡ್ಬೋದಾಗಿತ್ತು. ಬಟ್ ಬೇಡ, ಇದರಿಂದ ಜೀವಗಳು ಉಳಿಯುತ್ತೆ ಅಂತ ಫ್ರೀಯಾಗಿ ಬಿಟ್ಕೊಬಿಟ್ರು, ಯಾರು ಬೇಕಾದ್ರೆ ಯೂಸ್ ಮಾಡಿ ಅಂತ. ಹಾಗಾಗಿ ಪ್ರತಿಯೊಂದು ಕಾರಲ್ಲೂ ಆ ಸೀಟ್ ಬೆಲ್ಟ್ ಟೆಕ್ನಾಲಜಿ ಇದೆ. ಅದರಿಂದ ಲಕ್ಷಾಂತರ ಜನರ ಜೀವ ಉಳಿತಾ ಇದೆ ಪ್ರತಿ ವರ್ಷ, ಥ್ಯಾಂಕ್ಸ್ ಟು ನೀಲ್ ಬೋಲಿನ್. ನಿಮ್ಮ ಉತ್ತರ ಸರಿಯಾಯಿತು. 9ನೇ ಪ್ರಶ್ನೆ ನಿಮಗೆ ನೀಡುತ್ತೆ 1,60,000 ರೂಪಾಯಿಗಳನ್ನು. ಆ ಪ್ರಶ್ನೆ ಇದು: ತನ್ನದೇ ಆದ ಒಂದು ಲಾಂಛನ ಪಡೆದ ಮೊದಲ ಭಾರತೀಯ ನಗರ ಯಾವುದು? ವಿಚ್ ವಾಸ್ ದ ಫಸ್ಟ್ ಇಂಡಿಯನ್ ಸಿಟಿ ಟು ಗೆಟ್ ಇಟ್ಸ್ ಓನ್ ಲೋಗೋ? ನಿಮಗಿರೋ ಆಪ್ಷನ್ಸ್: ಎ ಹೈದರಾಬಾದ್, ಬಿ ಬೆಂಗಳೂರು, ಸಿ ಚೆನ್ನೈ, ಡಿ ಮುಂಬೈ. ಆಪ್ಷನ್ ಬಿ ಬೆಂಗಳೂರು ಸರ್. ಲಾಕ್ ಮಾಡಲಾ? ಕಡೆ ಉತ್ತರ ಸರ್. ಆಪ್ಷನ್ ಬಿ ಬೆಂಗಳೂರು. ಬಿ ಬೆಂಗಳೂರು ಪ್ಲೀಸ್. ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಫಸ್ಟ್ಗೆ ಬಂತು. ಅದರಲ್ಲಿ ಬಿ ಯು ಅಂದರೆ ನೀನಾಗಿರೋ ಅಂತ ಇತ್ತು ಅಂತ ಓದಿದೆ ಸರ್. ಇದು ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಬಹಳ ಸೊಗಸ, ನಿಮ್ಮ ವಿವರಣೆ ಕರೆಕ್ಟ್ ಆಗಿತ್ತು. ನಮ್ಮ ಬೆಂಗಳೂರು ಲೋಗೋಲಿರೋದು ಬಿ ಯು ಅಂತ. ಅದ್ರಲ್ಲಿ ಬಿ ಇಂಗ್ಲಿಷಲ್ಲಿದೆ, ಯು ಅನ್ನೋದು ಕನ್ನಡದಲ್ಲಿದೆ. ಬಿ ಯು ಅನ್ನೋದು ಕನ್ನಡದಲ್ಲಿದೆ. ನೀವು ಹೇಳೋದು ಕರೆಕ್ಟ್. ನೀವಾಗಿರಿ ಅನ್ನೋದೇ ನಮ್ಮ ಸಂದೇಶ. ಬಹಳ ಅದ್ಭುತವಾದ ಸಂದೇಶವನ್ನು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. 2017ರಲ್ಲಿ ಈ ಲಾಂಛನವನ್ನು ಲಾಂಚ್ ಮಾಡಿದ್ರು. 10ನೇ ಪ್ರಶ್ನೆ ನಿಮ್ಮನ್ನ 2ನೇ ಜಗಳಿ ಕಟ್ಟೆ ಕರ್ಕೊಂಡು ಹೋಗುತ್ತೆ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಸರ್. ಇವಾಗ ತುಂಬಾ ಖುಷಿ ಆಗ್ತಾ ಇದೆ. ಅದು ಅಲ್ಲದೆ ಇನ್ನೂ ಲೈಫ್ ಲೈನ್ ಇದೆಯಲ್ಲ ಸರ್, ಹಾಗಾಗಿ ಖುಷಿ ಆಗ್ತಾ ಇದೆ. ಹೌದು, 2 ಲೈಫ್ ಲೈನ್ ಇದೆ ಸರ್. ಹೌದು. ಅಮ್ಮ ಬಹಳ ಸೊಗಸಾಗಾಡ್ತಿದ್ದಾರೆ. ಇನ್ನು 2 ಲೈಫ್ ಲೈನ್ ಇದೆ. ಹಾಗೆ ಫೋನ್ ಅ ಫ್ರೆಂಡ್ ಮತ್ತು ಟೇಕ್ 2 ಇದೆ. 9 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಇನ್ನು ಉಳಿದಿರೋದು 6 ಪ್ರಶ್ನೆಗಳಮ್ಮ. ಓಕೆ, ಹೀಗೆ ಆಟ ಆಡಿ. ಥ್ಯಾಂಕ್ ಯು ಸರ್. ಈಗ ಪೊಲೀಸ್ ಅಂದ ತಕ್ಷಣ ನಮಗೆ ಆಟೋಮೆಟಿಕ್ ಆಗಿ ನೆನಪಾಗೋದು ಕಳ್ಳ ಅಲ್ವಾ? ಪೊಲೀಸ್ ಅಂದ್ರೆ ಅದ್ರ ಜೊತೆಗೆ ಸೇರಿಕೊಟ್ಟಿದೆ. ಬಹಳ ವಿಶೇಷವಾದ ಕೆಲವು ಕಥೆಗಳು ನಾವು ಕೇಳ್ತೀವಿ ಕಳ್ಳರ ಬಗ್ಗೆ. ನಾವು ಅಮೆರಿಕ ಶೂಟಿಂಗ್ ಹೋಗಿದ್ದ ಅಲ್ಲೊಂದು ಘಟನೆ ಕೇಳಿದೆ ನಾನು. ಒಬ್ರು ಕಾರ್ ನಿಲ್ಸ್ಯಾರ, ಗಂಡ ಹೆಂಡತಿ ಕಾರ್ ನಿಲ್ಸ್ಬಿಟ್ಟು ಹೋಗಿದ್ದಾರೆ. ಬೆಳಗ್ಗೆ ಬಂದಿರ್ತಾರೆ, ಕಾರ್ ಇಲ್ಲ, ಕಂಗಾಲ ಹೊಡಿದ್ದಾರೆ. ಕಾರ್ ಯಾರು ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವರು ಓಡಾಡಿದ್ದಾರೆ, ಎಲ್ಲೆಲ್ಲ ಓಡಾಡಿದ್ದಾರೆ, ಇಡೀ ದಿನ ಕಾರೇ ಸಿಕ್ಕಿಲ್ಲ. ಸಂಜೆ ಮನೆ ಒಳಗೆ ಕೂತ್ಕೊಂಡು ಏನೋ ಟಿವಿ ನೋಡ್ತಾ ಇದ್ದಾರಂತೆ. ಹೊರಗಡೆ ನೋಡಿದ್ರೆ ಕಾರ್ ಅಲ್ಲೇ ಇದೆಯಂತೆ. ವಾಪಸ್ ಕೆಳಗೆ ಬಂದಿದ್ದಾರೆ, ಕಾರ್ ಅಲ್ಲೇ ಇದೆ. ಕಾರ್ ವೈಪರಲ್ಲಿ ಆ ಕಳ್ಳ ಒಂದು ಸ್ವೀಟಾಗಿ ಲೆಟರ್ ಬರೆದಿಟ್ಟಿದ್ದಾನೆ. ನನ್ನಿಂದ ತಪ್ಪಾಯಿತು, ನೆನ್ನೆ ನನ್ನ ಗರ್ಲ್ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇತ್ತು, ನನ್ನ ಹತ್ರ ಕಾರ್ ಇಲ್ಲ, ದಯವಿಟ್ಟು ನಿಮ್ಮ ಕಾರ್ ಕರ್ಕೊಂಡ್ಬಿಟ್ಟೆ, ತಪ್ಪು ತಿಳ್ಕೊಬೇಡಿ, ಏನೋ ನಿಮ್ಗೆ ಮಾಡಬೇಕು ಅನ್ನಿಸ್ತು, 2 ಫ್ರೀ ಟಿಕೆಟ್ ಇಟ್ಟಿದ್ದೀನಿ ಫುಟ್ಬಾಲ್ ಮ್ಯಾಚ್ಗೆ, ನನ್ಗೆ ಕ್ಷಮಿಸಿ ಅಂತ 2 ಫ್ರೀ ಫುಟ್ಬಾಲ್ ಟಿಕೆಟ್ ಇಟ್ಟಿದ್ದಾನೆ. ಈ ಗಂಡ ಹೆಂಡತಿ ಭಾಳ ಖುಷಿ ಆಗ್ಬಿಟ್ಟು ಆ ಟಿಕೆಟ್ ತೊಗೊಂಡು ಫುಟ್ಬಾಲ್ ಮ್ಯಾಚ್ಗೆ ಹೋದ್ರಂತೆ. ಬರೋ ಅಷ್ಟರಲ್ಲಿ ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದಂತೆ. ಸೊ ಈ ಪೊಲೀಸ್ ಅವ್ರು 2 ಹೆಜ್ಜೆ ಇಟ್ಟರೆ ಕಳ್ಳರು 3ನೇ ಹೆಜ್ಜೆ ಇಡಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಅಡ್ವಾನ್ಸ್ ಆಗಿರ್ತಾರೆ ಅಂತ ಕೇಳ್ಪಟ್ಟೆ. ರೀಸೆಂಟಾಗಿ ಏನೇನು ಘಟನೆ ನಡೆದಿದೆ. ಈಗ ಸೈಬರ್ ಕ್ರೈಮ್ ಅಂತ ಶುರುವಾಗಿದೆ. ಹೊಸ ಥರ ಕ್ರೈಮ್ಸ್, ನಮ್ಗೆ ಅಭ್ಯಾಸ ಇರುವಂಥ ಕಳ್ತನ ಬೇರೆ ಇದರೊಡೆ ಮಾಡ್ತಿದ್ರು. ಈಗ ಎಲ್ಲ ಕಡೆ CCTV ಎಲ್ಲ ಕಡೆ ಇರೋದ್ರಿಂದ ಅದೆಲ್ಲ ಕಷ್ಟ ಆಗ್ತಿದೆ ಈಗ. ಬಟ್ ಈ ಥರ ಸೈಬರ್ ಕ್ರೈಮ್ ಅಂತ ಶುರುವಾಗುತ್ತೆ. ಇನ್ನೇನೋ ಹೊಸ ಥರ ಈಗ ಎಲ್ಲ ಬ್ಯಾಂಕಿಂಗ್ ಆನ್ಲೈನ್ ಆಗಿರೋದ್ರಿಂದ ಎಷ್ಟೊಂದು ವಿಷಯಗಳು ಇದ್ರ ಬಗ್ಗೆ ಎಲ್ಲ ನಾವು ಕೇಳ್ತೀವಿ. ನಿಮಗೇನು ಅನಿಸ್ತದೆ ಇದ್ರ ಬಗ್ಗೆ ಎಲ್ಲ? ಇತ್ತೀಚೆಗೆ ಸ್ವಲ್ಪ ನೀವು ಹೇಳಿದಾಗೆ ಸೈಬರ್ ಕ್ರೈಮ್ ತುಂಬ ಜಾಸ್ತಿ ಸರ್. ಸೈಬರ್ ಕ್ರೈಮ್ ಅಫೆನ್ಸಸ್ ಜಾಸ್ತಿ. ಎಷ್ಟು ಜನರಿಗೆ ಎಸ್ಪೆಷಲಿ ಈ ಬ್ಯಾಂಕ್ಗಳಿಂದ ಬ್ಯಾಂಕ್ ಅಂತ ಹೇಳ್ಕೊಂಡು ಕಾಲ್ ಮಾಡ್ತಾರೆ, ನಿಮ್ಮ ATM ಪಿನ್ ನಂಬರ್ ಹೇಳಿ ಅಥವಾ ನಿಮ್ಮ ಆಧಾರ್ ನಂಬರ್ ಹೇಳಿ, ಅದ್ರ ಬಗ್ಗೆ ಹೇಳಬೇಡಿ ಅಂತ ಎಷ್ಟು ಅವೇರ್ನೆಸ್ ಇದ್ರು ಬ್ಯಾಂಕಿಂದ ಪದೇ ಮೆಸೇಜ್ ಆಗ್ತಾ ಇದ್ರು, ಜನ ಮೋಸ ಹೋಗೋದು ತಪ್ಪಲ್ಲ. ಆ ಥರ ಹೇಳ್ತಾರೆ, ಅದರಿಂದ ಹ್ಯಾಕ್ ಮಾಡ್ತಾರೆ, ಅಮೌಂಟ್ ಹೋಗ್ತಾನೆ ಇರುತ್ತೆ ಸರ್. ಆ ಥರ ತುಂಬ ನಡೀತಾ ಇರುತ್ತೆ. ನಾವು ಅದ್ರ ಬಗ್ಗೆ ಎಷ್ಟು ಅವೇರ್ನೆಸ್ ಮಾಡಿದ್ರು ಮಾಡಲ್ಲ. ನಾನು ಈ ಪ್ರೋಗ್ರಾಮಿಂದ ಹೇಳೋದು ಅದನ್ನೇ, ಆ ಥರ ಮರಳಾಗಬೇಡಿ ಯಾರಿಗೂ. ಯಾವುದೇ ಕಾರಣಕ್ಕೂ ಬ್ಯಾಂಕ್ನವರೆಲ್ಲ ಕೇಳಲ್ಲ ಆ ಥರ ಇನ್ಫಾರ್ಮೇಷನ್ನ, ಫೋನ್ ಮುಖಾಂತರ ಪರ್ಸ್ನಲಿ ಕೇಳಿರ್ತಾರೆ ಅಷ್ಟೇ. ಹಾಗಾಗಿ ಹುಷಾರಾಗಿರ್ಬೇಕು ಸರ್. ಒನ್ಸ್ ಕಳ್ಕೊಂಡ್ವಿ ಅಂದರೆ ಮತ್ತೆ ಅವ್ರನ್ನ ಹುಡ್ಕೋದು ತುಂಬಾ ಕಷ್ಟ. ಆಮೇಲೆ ಮತ್ತೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಆಟ ಮುಂದುವರ್ಸೋಣ. ಒಂದು ಸಣ್ಣ ವಿರಾಮದ ನಂತರ ಪ್ಲೀಸ್ ಸ್ಟೇ ವಿತ್ ಅಸ್. ರೂಪಾ ಅವರು, ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ.
ಸಜ್ಜನರೇ, ಸುಶೀಲರೇ, ಜಗದೇಕ ವೀರರೇ, ಅತಿಲೋಕ ಸುಂದರಿಯರೇ, ಮತ್ತೊಮ್ಮೆ ಕನ್ನಡದ ಕೋಟಿಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ರೂಪಾ ಅವ್ರ ಜೊತೆ ಆಟ ಆಡ್ತಾ ಇದ್ದೀನಿ. ಬ್ರೇಕ್ ಮುಂಚೆ ನಾವು ಕಳ್ಳ ಪೊಲೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಎಷ್ಟೊಂದು ಹಳೆ ಲಾಸ್ ಎಲ್ಲ ಈಗ ಚೇಂಜ್ ಆಗಿದೆ. ನಾವಿನ್ನು ಜನ ಅದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಮೊದಲ ಆಕ್ಸಿಡೆಂಟ್ ಆದ್ರೆ ಯಾರು ಕಂಪ್ಲೇಂಟ್ ಮಾಡ್ತಿಲ್ಲ, ಪೊಲೀಸ್ ಕೇಸ್ ಆಗುತ್ತೆ, ಅವ್ರು ಬರಬೇಕು ಕೋರ್ಟ್ಗೆ, ಸಮಸ್ಯೆ ಇತ್ತು. ಈಗ ಆ ಸಮಸ್ಯೆ ಇಲ್ಲ. ಆ ಥರ ಏನೇನು ಬದಲಾವಣೆಗಳಾಗಿದೆ ಈಗ? ಸರ್, ಈಗ ಒಂದು ಸ್ಪೆಷಲಿ ನಮ್ಮ ಬೆಂಗಳೂರು ಸಿಟಿ ಪೊಲೀಸಲ್ಲಿ ಒಂದು ಚೇಂಜಸ್ ಏನಂದ್ರೆ ಈ ಲಾಸ್ಟ್ ರಿಪೋರ್ಟ್ ಅಂತ ಒಂದು ಆ್ಯಪ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಲಾಸ್ಟ್ ರಿಪೋರ್ಟ್ ಅಂತ ಈ ಯಾವುದೋ ಒಂದು ಡಾಕ್ಯುಮೆಂಟ್, ಫಾರ್ ಎಕ್ಸಾಂಪಲ್ ನಮ್ಮದು ಮಾಸ್ ಕಾರ್ಡ್ಸು ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸ್, ಈ ಮೊಬೈಲು ಆ ಥರದ್ದೆಲ್ಲ ಕಳ್ಕೊಂಡ್ರೆ ಸ್ಟೇಷನ್ಗೆ ಹೋಗಿ FIR ಮಾಡಬೇಕಾಗಿತ್ತು. ಒಂದು ಡೂಪ್ಲಿಕೇಟ್ ಸಿಮ್ ತೊಗೋಬೇಕು ಅಂದರೆ ಅಥವಾ ಆ ಡಾಕ್ಯುಮೆಂಟ್ನ ಮತ್ತೆ ನಾವು ತೊಗೋಬೇಕು ಅಂದರೆ FIR ಮಾಡಿ FIR ಕಾಪಿ ಸಬ್ಮಿಟ್ ಮಾಡಿದ್ರೆ ಮಾತ್ರ ಇಲ್ಲಿ ಡೂಪ್ಲಿಕೇಟ್ ತೊಗೋಬೋದಾಗಿತ್ತು. ಅದು ಡಿಲೇ ಆಗ್ತಾ ಇತ್ತು. ಇನ್ನೊಂದು ಏನಾಗ್ತಾ ಇತ್ತು, ನಮಗೂ ಕೂಡ ಅದನ್ನ ಕ್ಲೋಸ್ ಮಾಡೋದು, ಕಳೆದೋಗಿರೋ ವಸ್ತುಗಳು ಸಿಗಲ್ಲ, ಕ್ಲೋಸ್ ಮಾಡೋದು ಕೂಡ ಪ್ರಾಬ್ಲಮ್ ಆಗ್ತಿತ್ತು. ಆ ಉದ್ದೇಶದಿಂದ ಈ ಡಿಲೇ ತಪ್ಪಿಸ್ಲಿಕ್ಕೆ ಮತ್ತೆ ಸ್ಟೇಷನಿಗೆ ಹೋಗೋದನ್ನೇ ತಪ್ಪಿಸ್ಲಿಕ್ಕೆ ಅಂತ ಈ ಲಾಸ್ಟ್ ರಿಪೋರ್ಟ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು. ಅದರಲ್ಲಿ ಯಾವುದೋ ಸೈಬರ್ ಸೆಂಟ್ರಲ್ಲಿ ಅಥವಾ ನಮ್ಮದೇ ಸ್ಮಾರ್ಟ್ಫೋನ್ ನಮ್ಮದೇ ಇರುತ್ತೆ, ಅದರಲ್ಲಿ ನಾವು ಅದನ್ನ ಒಂದು ಈ ಲಾಸ್ಟ್ ರಿಪೋರ್ಟ್ ಅಂತ ಡೌನ್ಲೋಡ್ ಮಾಡ್ಕೋಬಹುದು. ಈಗ ನನ್ನ ಮೊಬೈಲ್ ಕಳೆದೋಯ್ತು, ನಾನು ಏನು ಮಾಡಬೇಕು? ನಿಮ್ಮ ಮೊಬೈಲ್ ಕಳೆದೋಯ್ತು ಅಂದರೆ ನಿಮ್ಮ ಹತ್ರ ಇರೋ ಇನ್ನೊಂದು ಫೋನು ಅಥವಾ ಬೇರೆಯವ್ರದ್ದು ಅಥವಾ ಬೇರೆ ಯಾವುದೋ ಸಿಸ್ಟಮ್, ಅದರಲ್ಲಿ ಒಂದು ಈ ಲಾಸ್ಟ್ ರಿಪೋರ್ಟ್ ಅಂತ ಒಂದು ಆ್ಯಪ್ ಬರುತ್ತೆ. ಅಥವಾ ನೀವು BCP ವೆಬ್ಸೈಟ್ಗೆ ಹೋಗಿ ನೋಡಿದ್ರು ಅದು ಸಿಗುತ್ತೆ. ಅಲ್ಲಿ ನೀವು ಅದು ಕೇಳುತ್ತೆ ಏನೇನು ಡೀಟೇಲ್ ಕೊಡಬೇಕು ಆ ಮೊಬೈಲಿಗೆ ಸಂಬಂಧಪಟ್ಟ ಹಾಗೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಆಲ್ಟರ್ನೇಟ್ ಒಂದು ಮೊಬೈಲ್ ನಂಬರು, ಇಮೇಲ್ ID, ಡೀಟೇಲ್ ಕೊಟ್ಟರೆ ಒಂದು ಅಕ್ನಾಲಜ್ಮೆಂಟ್ ಸಿಗುತ್ತೆ ಸರ್ ನಿಮಗೆ. ಆ ಅಕ್ನಾಲಜ್ಮೆಂಟ್ ಸಬ್ಮಿಟ್ ಮಾಡಿದ್ರೆ ನಿಮಗೆ ಇದೂ ಸಿಗುತ್ತೆ, ನೀವು ಡೂಪ್ಲಿಕೇಟ್ ತೊಗೋಬೋದು. ಜೊತೆಗೆ ಈ ಫೋನ್ ಅಂತ ಡಿವೈಸಸ್ ಹೋದಾಗ ಟ್ರ್ಯಾಕ್ ಕೂಡ ಆಗ್ತಾ ಇರುತ್ತೆ. ಅದು ಅಂದರೆ IMEI ನಂಬರ್ ಇರುತ್ತಲ್ಲ ಸರ್, ಅದು ಟ್ರ್ಯಾಕ್ ಮಾಡ್ತಾರೆ. ಕಳೆದೋಗಿರೋ ಫೋನ್ ಸಿಗುತ್ತೆ ಸರ್, ಮತ್ತೆ ಸ್ವಿಚ್ ಆನ್ ಆದರೆ ಸಿಗುತ್ತೆ. ಓಕೆ, 10ನೇ ಪ್ರಶ್ನೆ ನಿಮ್ಮ ನೀಡುತ್ತೆ 3,20,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಎರಡು 2016ರಲ್ಲಿ ನಡೆದ ರಿಯೋ ಒಲಿಂಪಿಕ್ಸ್ನ ಜಿಮ್ನಾಸ್ಟಿಕ್ ವಾಲ್ಟ್ ವಿಭಾಗದಲ್ಲಿ ಫೈನಲ್ ತಲುಪಿದ ಮೊದಲ ಭಾರತೀಯ ಕ್ರೀಡಾಪಟು ಯಾರು? In 2016, who became the first Indian to reach the finals of vault gymnastics at the Rio Olympics? There are options: A. Deepa Karmakar, B. Ashish Kumar, C. Aruna Reddy, D. Rakesh Patra. Gymnastics vault. ಆಪ್ಷನ್ A, ದೀಪಾ ಕರ್ಮಾಕರ್ ಸರ್. ಲಾಕ್ ಮಾಡಿ. ಶೋರ್ ಸರ್. ಕಡೆ ಉತ್ತರನ? ಕಡೆ ಉತ್ತರ ಸರ್. ಲಾಕ್ A, ದೀಪಾ ಕರ್ಮಾಕರ್ ಪ್ಲೀಸ್. ಏನು ಮತ್ತೆ ಆಯ್ಕೆಗಳನ್ನ ನೋಡಿದ್ರಿ, ಏನೋ ಕನ್ಫ್ಯೂಸ್ ಆದಂಗಿತ್ತು, ಹೀಗೆ ತಲಾಲಾಡ್ಸಿದ್ರಿ, ಆಮೇಲೆ ಇಲ್ಲ ಅಂದ್ರಿ? ಇಲ್ಲ ಸರ್, ಡೌಟ್ ಇಲ್ಲ, ಕರೆಕ್ಟ್ ಇದೆ. ಸ್ಪೋರ್ಟ್ಸ್ ಅಲ್ಲಿ, ಜಿಮ್ನಾಸ್ಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ನಿಮಗೆ? ಇಲ್ಲ ಸರ್, ತುಂಬ ಸ್ಪೋರ್ಟ್ಸಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಕಡಿಮೆ. ಬಟ್ ಒಲಿಂಪಿಕ್ಸ್ ಬಗ್ಗೆ ನೋಡಿದ್ದೆ ಸ್ವಲ್ಪ, ಸ್ಟ್ಯಾಟ್ಸ್ ಓದ್ತಾ ಇರ್ತೀನಲ್ಲ ಆವಾಗ. ದೀಪಾ ಕರ್ಮಾಕರ್ ರೈಟ್ ಆನ್ಸರ್ ಅನಿಸ್ತಾ ಇದೆ. ರೈಟ್ ಆನ್ಸರ್, ಕಂಗ್ರಾಚುಲೇಷನ್. ನಿಮ್ಮ ಮೇಲೆ ನೀವು ಭರವಸೆ ಇಟ್ಟು ಕೊಟ್ಟ ಉತ್ತರ ಸರಿಯಾಯ್ತು. ಸರಿಯಾದ ಉತ್ತರಕ್ಕೆ ಒಂದು ಮುಗುಳ್ನಗೆ ಬರಲೇಬೇಕು. ಥ್ಯಾಂಕ್ ಯು ಸರ್. ದೀಪಾ ಕರ್ಮಾಕರ್ ಅವರು ತ್ರಿಪುರಾದವರು. ರಿಯೋ ಒಲಿಂಪಿಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. 52 ವರ್ಷಗಳಲ್ಲಿ ಮೊದಲನೇ ಸಲ ಒಬ್ಬ ಇಂಡಿಯನ್ ಜಿಮ್ನಾಸ್ಟ್ ಇಂಥ ಸಾಹಸವನ್ನ ಮಾಡಿದ್ದಾರೆ. ಆಲ್ಮೋಸ್ಟ್ ಆ ಬ್ರಾನ್ಸ್ ನ 0.15 ಪಾಯಿಂಟ್ಸ್ ಅಲ್ಲಿ ಮಿಸ್ ಮಾಡಿದ್ರು. ಶಿ ಕೇಮ್ ಫೋರ್ತ್. ಎಸ್, ಶಿ ಕೇಮ್ ಫೋರ್ತ್. ನಿಮ್ಮ ಉತ್ತರ ಸರಿಯಾಯ್ತು. 10 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 3,20,000 ರೂಪಾಯಿಗಳನ್ನ ಗಳಿಸಿದಿರಾ. 2ನೇ ಜಗಳಿಕಟ್ಟೆ ಸೇರಿದಿರಾ. ಅಭಿನಂದನೆಗಳು, ಅಭಿನಂದನೆಗಳು. ಅಮ್ಮ, ಇನ್ನು ಮುಂದೆ ಆಟದಲ್ಲಿ ಏನೇ ಆದರೂ ಮಿನಿಮಮ್ ಗ್ಯಾರಂಟಿಯಾಗಿ 3,20,000 ರೂಪಾಯಿಗಳನ್ನ ರೂಪಾ ಅವ್ರು ತಗೊಂಡು ಹೋಗ್ತಾರೆ. ಎಸ್ ಸರ್, ನಿಮ್ಗೆ ಏನಿಸ್ತದೆ? ಖುಷಿ ಅನ್ಸುತ್ತೆ. ಓಕೆ, 3,20,000 ರೂಪಾಯಿಗಳ ಚೆಕ್ ಬರೆಯೋ ಸಮಯ. ಕಂಗ್ರ್ಯಾಚುಲೇಷನ್ಸ್. ಇದೇ ಥರ ಆಟ ಮುಂದುವರಿಸಿ. ಕಮಿಂಗ್ ಬ್ಯಾಕ್ ಟು ನಿಮ್ಮ ಪ್ರೊಫೆಷನ್. ನಮಗೆ ಈ ಸೀಟ್ ಮೇಲೆ ಒಬ್ರು ನರ್ಸ್ ಕೂತಾಗ, ಪೊಲೀಸ್ ಅವ್ರು ಕೂತಾಗ ಆ ವೃತ್ತಿ ಬಗ್ಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ನ್ಯಾಚುರಲಿ. ಸೊ ನಿಮಗಿರೋ ಸಮಸ್ಯೆಗಳು ಅಥವಾ ನಿಮಗಿರೋ ಪ್ರಾಬ್ಲಮ್ಸ್ ಏನು ವಿತ್ ದ ಪಬ್ಲಿಕ್ ಪೊಲೀಸ್ ಆಗಿ, ಇದು ನೀವು ಅರ್ಥ ಮಾಡ್ಕೊಳ್ತಿಲ್ವಲ್ಲ ಅಂತ ಏನು ಅನಿಸುತ್ತೆ?
ಜನಕ್ಕೆ ಎಷ್ಟೊಂದು ಸಲ ನಿಮ್ಗೆ ಅನ್ಸುತ್ತೆ ಯಾಕೆ ನಾನು ಅರ್ಥ ಮಾಡ್ಕೊಳ್ತಿಲ್ಲ ಅಂತ. ತುಂಬ ಸರಿ ನಮ್ಗೆ ಏನಾಗುತ್ತೆ ಅಂದರೆ ಸರ್, ಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದು ನಮ್ಮ ರಿಲೇಟೆಡೇ ಇರಲ್ಲ, ಏನೋ ಸಣ್ಣದೇ ಇದ್ರೂ ಕೇಳ್ತಾರೆ. ಅದ್ರ ಬಗ್ಗೆ ನಮ್ಗೆ ಖುಷಿ ಇದೆ ಆ್ಯಕ್ಚುಲಿ, ಯಾಕಂದರೆ ಅವ್ರಿಗೆ ಏನೋ ತೊಂದರೆ ಆದಾಗ ತಕ್ಷಣ ನಾವು ನೆನಪಾಗ್ತೀವಲ್ಲ ಅನ್ನೋದ್ರ ಬಗ್ಗೆ ಖುಷಿ ಇದೆ. ಬಟ್ ಕೆಲವೊಂದು ಸಾರಿ ನಾವು ನಮ್ಮ ಲಿಮಿಟ್ಸ್ ಏನಿದೆ ಅಂತ ಎಷ್ಟು ಹೇಳಲಿಕ್ಕೆ ಟ್ರೈ ಮಾಡಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಅವಾಗ ಅನಿಸುತ್ತೆ ಸರ್ ಆ ಥರ. ಒಂದು ಯಾವುದೋ ಒಂದು ರಿಲೇಟೆಡ್ ಅಂದರೆ ಯಾವುದೋ BBMP ಅಥವಾ ಆ ಥರ ರಿಲೇಟೆಡ್ ಇರುತ್ತೆ. ನಾವು ಮ್ಯಾಕ್ಸಿಮಮ್ ನಮ್ಮ ಸಪೋರ್ಟ್ ಮಾಡ್ಬೋದು, ಬಟ್ ಅವ್ರಿಗೆ ಕೂಡ ಅವ್ರನ್ನ ಕನ್ಸಲ್ಟ್ ಮಾಡಿ ಅಂದರೆ ಅವ್ರು ಕೆಲವೊಂದು ಸಾರಿ ಅರ್ಥ ಮಾಡ್ಕೊಳ್ಳಲ್ಲ. ಮತ್ತೆ ಅಗೇನ್ ನಮಗೆ ಇಲ್ಲದೆ ಇರೋ ಸಮಸ್ಯೆಗಳನ್ನ ನಿಮ್ಮ ಮೇಲೆ ತರ್ತಾ ಇದ್ದಾರೆ ಅಂತ. ಓಕೆ, ಸೊ ಚಿಕ್ಕ ವಯಸ್ಸಿನ ನೀವು ಪೊಲೀಸ್ ಆಫೀಸರ್ ಆಗಬೇಕು ಅಂತ ಆಸೆ ಪಟ್ಟಿದ್ರಾ? ಇಲ್ಲ ಸರ್, ಇಲ್ಲ. ಏನಾಗಬೇಕು ಆಗಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಚಿಕ್ಕ ವಯಸ್ಸು ಅಂದರೆ ನಾನು ಸ್ಟಡಿ ಮಾಡ್ತಾ ಜಾಬ್ ತಗೋಬೇಕು ಅನ್ಕೊಂಡಾಗಿಂದನೂ KS ಮಾಡಬೇಕು, ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು ಅಂತಲೇ ಅಂದ್ಕೊಂಡಿದ್ದೆ ಸರ್. ನಾನು 2009ಗಿಂತ ಮುಂಚೆ ನಾನು PU ಮುಗಿಸಿದಾಗ ನನಗೆ ನನ್ನ ಫ್ಯಾಮಿಲಿ ಇಶ್ಯೂಸಿಂದಾಗಿ ನನಗೆ ಸ್ಟಡಿ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಅವಾಗ ನಾನು ಏನಾದರೂ ಒಂದು ಜಾಬ್ ತೊಗೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಯಾರೂ ಗೌರ್ಮೆಂಟ್ ಜಾಬ್ ಇರಲಿಲ್ಲ. ನಾನು ಮತ್ತು ನಮ್ಮ ಮನೇಲೆಲ್ಲ ಅದೊಂದು ಆಸೆ ಇತ್ತು, ನಾನು ಜಾಬ್ ತೊಗೋಬೇಕು ಆ ಥರ ಅಂತ. ಸೊ ನಾನು ಆ ಟೈಮಲ್ಲಿ ಕಾಲ್ ಆಗಿತ್ತು ಕಾನ್ಸ್ಟೇಬಲ್, ಅಪ್ಲೈ ಮಾಡಿದೆ, ಸೆಲೆಕ್ಷನ್ ಆಯಿತು. ಅದು ಸೆಲೆಕ್ಷನ್ ಆಗಿರೋದ್ರ ಬಗ್ಗೆ ತುಂಬ ಖುಷಿ ಇದೆ ಸರ್. ಲೈಫ್ ಸ್ಟೈಲ್ ಅಲ್ಲಿಂದ ಚೇಂಜ್ ಆಯಿತು, ಯಾಕಂದರೆ ನಾನು ಇನ್ನೂ ಅಚೀವ್ ಮಾಡಬೇಕು ಅಂತ ಅನಿಸಿದ್ದೆ ಆವಾಗ ಕಾನ್ಸ್ಟೇಬಲ್ ಆಗಿ ಬಂದಮೇಲೆ. ಅದಾದಮೇಲೆ ಹಾಗೆ ಒಂಥರ ಖುಷಿ, ಅದು ನಾವು ಒಂದು ಜಾಬ್ ಸಿಕ್ತು, ಫಸ್ಟ್ ಟೈಮ್ ಯೂನಿಫಾರ್ಮ್ ಹಾಕೊಂಡಿದ್ದು ಎಲ್ಲ ತುಂಬಾ ಖುಷಿ ಅನಿಸ್ತು. ಫಸ್ಟ್ ಟೈಮ್ ಯೂನಿಫಾರ್ಮ್ ಹಾಕೊಂಡಿದ್ದು ಹೇಳಿ. ಹಾಂ ಸರ್, ಅದು ಆ್ಯಕ್ಚುಲಿ ತುಂಬ ಅರ್ಜೆಂಟಲ್ಲಿ ಹಾಕ್ದಂಗೆ ಆಯಿತು. ಅಂದರೆ ನಾವು ಇನ್ನು ಜಾಯ್ನ್ ಆಗಿದ್ದಾಗ ಯೂನಿಫಾರ್ಮ್ ಇನ್ನೂ ನಮ್ಗೆ ಪ್ರೊವೈಡ್ ಮಾಡಿರಲಿಲ್ಲ. ಅವಾಗ ಎಲೆಕ್ಷನ್ಸ್ ಬಂತು ಅಂದ ತಕ್ಷಣ ಹಾಕಿದ್ರು. ಒಂಥರ ಆ ಫೀಲೇ ಬೇರೆ ಇರುತ್ತೆ. ಅದುವರೆಗೂ ನಮ್ಮನ್ನು ನೋಡ್ಕೊಳ್ತಾ ಇರೋದೇ ಬೇರೆ ಥರ ಇರುತ್ತೆ. ಅಲ್ಲಿಂದ ಒಂದು ಗೆಟಪೇ ಚೇಂಜ್ ಆಗುತ್ತಲ್ಲ ಸರ್, ಫುಲ್ ಖುಷಿ ಆಯ್ತು. ಆಮೇಲೆ ನಮ್ಮನ್ನು ನೋಡ್ಕೊಳ್ಳಿಕ್ಕೂ ಡಿಫ್ರೆಂಟ್ ಆಗಿರುತ್ತಲ್ವ, ಚೆನ್ನಾಗಿ ಅನಿಸ್ತು ಸರ್, ಖುಷಿ ಆಯಿತು. ಸೋ ನೈಸ್, ರೈಟ್. 11ನೇ ಪ್ರಶ್ನೆ ನಿಮಗೆ ನೀಡುತ್ತೆ 6,40,40,000 ರೂಪಾಯಿಗಳನ್ನು. 2 ಲೈಫ್ ಲೈನ್ಸ್ ಇದೆ, ಇನ್ನು ಟೈಮ್ ಲಿಮಿಟ್ ಇಲ್ಲ. ಟೇಕ್ ಯುವರ್ ಟೈಮ್, ಥಿಂಕ್ ಕ್ಲಿಯರ್ಲಿ, ಶ್ಯೂರ್ ಆಗಿದ್ದರೆ ಮಾತ್ರ ಉತ್ತರವನ್ನು ಕೊಡಿ. ಓಕೆ ರೂಪಾ ಅವರೇ, 3,20,000 ರೂಪಾಯಿಗಳನ್ನು ಗಳಿಸಿದಿರಿ. ಇನ್ನು ಉಳಿದಿರೋದು 5 ಪ್ರಶ್ನೆಗಳು. 6,40,000 ರೂಪಾಯಿಗಳನ್ನು ನೀಡುವ 11ನೇ ಪ್ರಶ್ನೆ ಇದು. ರಾಮಾಯಣದ ಪ್ರಕಾರ ಶೂರ್ಪನಖಿ ಯಾವ ಹೆಸರಿನ ಸುಂದರ ಯುವತಿಯಾಗಿ ಮಾರುವೇಷ ಧರಿಸಿ ರಾಮನ ಎದುರು ಕಾಣಿಸಿಕೊಂಡಳು? ಇನ್ ದ ರಾಮಾಯಣ, ವಾಟ್ ನೇಮ್ ಡಿಡ್ Shurpanakhi assume when she disguised herself as a beautiful lady to impress Rama? The mere options: A. Lalita, B. Malini, C. Urmila, D. Pramila. ಶೂರ್ಪನಖಿ ಮಾರುವೇಷದಲ್ಲಿ ಬಂದಾಗ ಅವಳ ಹೆಸರು ಏನಾಗಿತ್ತು? ಲಲಿತಾನ, ಮಾಲಿನಿನ, ಊರ್ಮಿಳಾನ, ಪ್ರಮೀಳಾನ? ಲೈಫ್ ಲೈನ್ ತಗೊಳ್ತೀನಿ. ಲೈಫ್ ಲೈನ್? ಯಾವ ಲೈಫ್ ಲೈನ್ ಬೇಕು? ಡಬಲ್ ಡಿಪ್ ತಗೊಳ್ತೀನಿ. ಡಬಲ್ ಡಿಪ್. ಟೇಕ್ 2. ರೈಟ್. 4ರಲ್ಲಿ ಖಚಿತವಾಗಿ ಇವೆರಡು ಅಲ್ಲ ಅಂತ ನೀವು ನಿರ್ಧಾರ ಮಾಡಿದಿರ ಅಲ್ವಾ? ಯಾವೆರಡು ಅಲ್ಲ ಅನ್ಸುತ್ತೆ ನಿಮಗೆ? ಎ ಅಥವಾ ಸಿ ಅಲ್ಲ ಅನ್ಸುತ್ತೆ. ಲಲಿತಾ ಮತ್ತು ಮಾಲಿನಿನ? ಎ, ಸಿ ಸರ್, ಊರ್ಮಿಳಾ. ಲಲಿತಾ ಮತ್ತು ಊರ್ಮಿಳಾ ಅಲ್ಲ ಅಂತ ನಿಮಗೆ ಅನಿಸ್ತಾ ಇದೆ. ಸೊ ಶೂರ್ಪನಖಿ ಮಾಲಿನಿನ ಹೆಸರಲ್ಲಿ ಅಥವಾ ಪ್ರಮೀಳಾ ಅನ್ನೋ ಹೆಸರಲ್ಲಿ ರಾಮನನ್ನ ಭೇಟಿ ಮಾಡಿದ್ಲು ಅಂತ ನೀವು ಅನ್ಕೊಂಡಿದ್ದೀರಾ. ಓಕೆ, ಲೆಟ್ಸ್ ಸಿ. ಆಕ್ಟಿವೇಟ್. ಟೇಕ್ 2 ಪ್ಲೀಸ್. ಟೇಕ್ 2 ಆಕ್ಟಿವೇಟ್ ಆಗಿದೆ. ನಿಮ್ಮ ಮೊದಲನೇ ಆಯ್ಕೆ ಯಾವುದು? ಆಪ್ಷನ್ ಬಿ, ಮಾಲಿನಿ ಸರ್. ಲಾಕ್ ಆಪ್ಷನ್ ಬಿ, ಮಾಲಿನಿ ಪ್ಲೀಸ್. ರೂಪಾ ಅವರು ಹೇಳ್ತಿದ್ದಾರೆ, ರಾಮಾಯಣದಲ್ಲಿ ಶೂರ್ಪನಖಿ ಮಾರುವೇಷ ಹಾಕಿ ಮಾಲಿನಿ ಅನ್ನೋ ಹೆಸರಲ್ಲಿ ರಾಮನನ್ನ ಭೇಟಿ ಮಾಡಿದ್ಲು ಅಂತ. ನಮ್ಮ ದೇವರು ಹೇಳ್ತಿದ್ದಾರೆ ಅದು ತಪ್ಪು ಅಂತ. ಮತ್ತೆ ಯೋಚನೆ ಮಾಡಿ. 3 ಆಯ್ಕೆಗಳಿದೆ: ಲಲಿತಾ, ಊರ್ಮಿಳಾ, ಪ್ರಮೀಳಾ. ನಿಮ್ಮ 2ನೇ ಟೇಕ್, ಕೊನೆಯ ಟೇಕ್ ಯಾವುದು?
ಸರಿಯಾದ ಉತ್ತರ 6,40,000 ರೂಪಾಯಿಗಳನ್ನು ನಿಮಗೆ ಕೊಡುತ್ತೆ. ಆಪ್ಷನ್ ಡಿ ಸರ್, ಪ್ರಮೀಳಾ. ಲಾಕ್ ಮಾಡಲಾ? ಕಡೆ ಉತ್ತರನ? ಹಾಂ ಸರ್, ಬೇರೆ ಲೈಫ್ ಲೈನ್ ತೊಗೊಳಕ್ಕೆ ಚಾನ್ಸ್ ಇಲ್ಲ, ಸೊ ನನಗೆ ಅದು ಅನಿಸ್ತಾ ಇದೆ ಸರ್, ಡಿ. ಕಡೆ ಉತ್ತರ ಡಿ, ಪ್ರಮೀಳಾ. ಓಕೆ ದೇವ್ರು, ಲಾಕ್ ಡಿ ಪ್ರಮೀಳಾ ಪ್ಲೀಸ್. ಪ್ರಮೀಳಾ ಸರಿಯಾದ ಉತ್ತರ ಇರಬಹುದು, ಇಲ್ದೇನೂ ಇರಬಹುದು. ಲಲಿತಾ ಮತ್ತು ಊರ್ಮಿಳಾ ಇಲ್ಲ ಅಂತ ಯಾಕೆ ಡಿಸೈಡ್ ಮಾಡಿದ್ರಿ ನೀವು? ಊರ್ಮಿಳಾ ಲಕ್ಷ್ಮಣನ್ ಹೆಂಡತಿ, ಲಲಿತಾ ಯಾಕೋ ಅದಲ್ಲ ಅನ್ನಿಸ್ತು ಸರ್. ಅದು ಒಂದು ದೇವ್ರ ಹೆಸರಿದೆ. ಓಕೆ, ದಟ್ ವಾಸ್ ಯುವರ್ ಥಿಂಕಿಂಗ್. ಹಾಗಾಗಿ ಪ್ರಮೀಳಾ ಅಂತ ನೀವು ಡಿಸೈಡ್ ಮಾಡಿದ್ರಿ. ಇನ್ನೊಂದು ಲೈಫ್ ಲೈನ್ ವೇಸ್ಟ್ ಮಾಡೋದು ಬೇಡ ಅಂತ, ಫೋನ್ ಫ್ರೆಂಡ್ ಬೇಡ ಅಂತ ಅನ್ಕೊಂಡ್ರ? ಇಲ್ಲ ಸರ್, ನಾನು ಕೊಟ್ಟಿರೋ ಫ್ರೆಂಡ್ಸಲ್ಲಿ ಇದ್ರ ಬಗ್ಗೆ ಈ ಪ್ರಶ್ನೆ ಬಗ್ಗೆ ಅವ್ರಿಗೆ ಗೊತ್ತಿರೋಕ್ಕೆ ಚಾನ್ಸ್ ಇಲ್ಲ ಅಂತ. ಓಕೆ ಸರಿ, ಹಾಗಾಗಿ ನೀವು ನಿಮ್ಮ ಮೇಲೆ ಭರವಸೆ ಇಟ್ಟು ಪ್ರಮೀಳಾ ಅಂತ ಹೇಳಿದ್ರು. ರೂಪಾ ಅವರು ಟೇಕ್ 2 ತೊಗೊಂಡ್ರು. ಮೊದಲನೇ ಉತ್ತರವಾಗಿ ಮಾಲಿನಿ ಅಂತ ಹೇಳಿದ್ರು, ಆ ಉತ್ತರ ತಪ್ಪು. ಎರಡನೇ ಆಯ್ಕೆಯಾಗಿ ಪ್ರಮೀಳಾ ಅಂತ ಹೇಳಿದ್ದಾರೆ, ಅದು ತಪ್ಪು. ಸರಿಯಾದ ಉತ್ತರ ಲಲಿತಾ. ಇಲ್ಲ ಸರ್, ಅದರ ಹೆಸರು ಕೇಳಿರಲಿಲ್ಲ ಯಾವಾಗಲೂ. ಭಾಳ ಸೊಸಾಗಿ ಆಡ್ತಿದ್ರಿ. ಒಂದು ಲೈಫ್ ಲೈನ್ ಇತ್ತು, ರಾಮ ಲಕ್ಷ್ಮಣರ ಸೌಂದರ್ಯಕ್ಕೆ ಮರುಳಾಗಿ ರಾವಣನ ತಂಗಿ ಶೂರ್ಪನಖಿ ಲಲಿತಾ ಎಂಬವಳ ಮಾರುವೇಷದಲ್ಲಿ ಬಂದಿದ್ಲು ಅಂತ ರಾಮಾಯಣ ಹೇಳುತ್ತೆ. ನಿಮ್ಮ ಉತ್ತರ ತಪ್ಪಾಯಿತು. ಎನಿವೇ, 3,20,000 ರೂಪಾಯಿ ನಿಮ್ಮ ಹತ್ರ ಇದೆ. ಅಭಿನಂದನೆಗಳು. ವೆಲ್ ಪ್ಲೇಡ್, ವೆಲ್ ಪ್ಲೇಡ್, ವೆಲ್ ಪ್ಲೇಡ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ರೈಟ್, ನಿಮ್ಮ ಗೆಲುವನ್ನು ಇನ್ನಷ್ಟು ಮೆರುಗುಗೊಳಿಸಲು ಕೋಲ್ಗೇಟ್ ಅವರು ಒಂದು ಗಿಫ್ಟ್ ಹ್ಯಾಂಪರ್ ಕಳಿಸಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ಒಳ್ಳೆಯದಾಗಲಿ. ರೂಪಾ ಅವರ ಆಟವನ್ನು ನೋಡಿದ್ವಿ. 3,20,000 ರೂಪಾಯಿಗಳನ್ನು ಗಳಿಸಿ ಆಟದಿಂದ ನಿರ್ಗಮಿಸಿದ್ದಾರೆ. ಮುಂದೆ ನಮ್ಮ ಹಾಟ್ ಸೀಟಲ್ಲಿ ಕೂರೋದು ಯಾರು ಅನ್ನೋದನ್ನ ಡಿಸೈಡ್ ಮಾಡೋದು ಆಸ್ ಯು ನೋ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್. ಆ ಆಟವನ್ನು ಶುರು ಮಾಡೋಣ ಒಂದು ಸಣ್ಣ ವಿರಾಮದ ನಂತರ. ಪ್ಲೀಸ್ ಟೇಕ್ ಅ ವೆರಿ ವೆರಿ ಸ್ಮಾಲ್ ಬ್ರೇಕ್ ಅಂಡ್ ಬಿ ಬ್ಯಾಕ್ ಸೂನ್. ಮತ್ತೊಮ್ಮೆ ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ನಮ್ಮ ಮುಂದಿನ ಹಾಟ್ ಸೀಟ್ ಸ್ಪರ್ಧಿ ಯಾರು ಅದನ್ನ ಡಿಸೈಡ್ ಮಾಡೋದು ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್. ಇಲ್ಲಿದೆ ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ. ಈ ಪದಗಳನ್ನು ಹುಯಿಲಗೋಳ ನಾರಾಯಣರಾವ್ ಅವರ ಗೀತೆಯ ಮೊದಲ ಸಾಲು ಬರುವ ಹಾಗೆ ಸರಿಯಾಗಿ ಜೋಡಿಸಿ. Arrange these words in the proper order to form the first line of Huilagoda Narayan Rao's song. ನಿಮಗಿರೋ ಆಪ್ಷನ್ಸ್: ಎ ನಮ್ಮ, ಬಿ ಉದಯವಾಗಲಿ, ಸಿ ಕನ್ನಡ ನಾಡು, ಡಿ ಚೆಲುವ. ಟೈಮ್ ಅಪ್. ಸರಿಯಾದ ಕ್ರಮ ಏನು ಅಂತ ನೋಡೋಣ. ನಮ್ಮೆಲ್ಲರೂ ಗೊತ್ತಿರೋ ಹಾಗೆ ಮೊದಲು ಬಿ ಉದಯವಾಗಲಿ, ಆಮೇಲೆ ಎ ನಮ್ಮ, ಡಿ ಚೆಲುವ, ಸಿ ಕನ್ನಡ ನಾಡು. ಉದಯವಾಗಲಿ ನಮ್ಮ, ಚೆಲುವ ಕನ್ನಡ ನಾಡು. ಸರಿಯಾದ ಕ್ರಮವಾದ ಬಿ ಎ ಡಿ ಸಿ ಅನ್ನ ಎಷ್ಟು ಜನ ಕೊಟ್ಟಿದ್ದಾರೆ ನೋಡೋಣ. 5 ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ರಿ. ಅದರಲ್ಲಿ ಅತಿ ವೇಗವಾಗಿ ಕೊಟ್ಟವರು ಹಂಸ. Congratulations. Thank you, sir. Thank you. Thank you very much.
ನೋಡೋಣ ನಮ್ಮ ಶಿವಮೊಗ್ಗದ ಹಂಸ ಕನ್ನಡದ ಕೋಟ್ಯಾಧಿಪತಿ ಆಗ್ತಾರ ಅಂತ. ವೆಲ್ಕಮ್ ಮ್ಯಾಮ್, ಬನ್ನಿ 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 ಬನ್ನಿ. ಮೀಟ್ ಹಂಸ ಅವರನ್ನ MA B.Ed ಓದಿದ್ದಾರೆ, ಅಸಿಸ್ಟೆಂಟ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ ಶಿವಮೊಗ್ಗದಲ್ಲಿ. ಸ್ಕಾಲರ್ಶಿಪ್ನಿಂದ ಬರೋ ದುಡ್ಡಲ್ಲೇ ತಮ್ಮ MA B.Ed ಮುಗಿಸಿದ್ದಾರೆ. ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಸೀನಿಯರ್ ಮಾಡ್ತಾ ಇದ್ದಾರೆ. ಸಂಗೀತ ಸಾಹಿತ್ಯವನ್ನೇ ತನ್ನ ಸಂಗಾತಿ ಅಂದ್ಕೊಂಡಿದ್ದಾರೆ. ವೆಲ್ಕಮ್ ಟು ದ ಶೋ ಮ್ಯಾಮ್. ಥ್ಯಾಂಕ್ ಯು. ಸೊ ಸಂಗೀತ ಅಂದರೆ ಬಹಳ ಇಷ್ಟ ನಿಮಗೆ ಅಂತ ಕೇಳ್ಬಿಟ್ವಿ. ಹೌದು ಸರ್. ನಮ್ಮ ಶೋಗೂ ಇದರ ಮ್ಯೂಸಿಕ್ಗೂ ಒಂದು ಸಂಬಂಧ ಇದೆ, ಏನಾದ್ರು ಗಮನಿಸಿದ್ದೀರಾ? ಸರ್, ಪ್ರತಿಯೊಂದೂ ಕೂಡ ಮ್ಯೂಸಿಕ್ ಇಂದನೇ ಸೌಂಡ್ ನಾವು ಬರುವಾಗಲಿ ಎಲ್ಲದನ್ನು ಕೂಡ ಸಂಗೀತಮಯವಾಗೇ ಇರುತ್ತೆ ಇಲ್ಲಿ. ಅದಕ್ಕಿಂತ ನೀವು ಅಷ್ಟೇ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದೊಂದು ಪ್ರಶ್ನೆ ಹಾಕ್ತಿದ್ದಾಗೆ ಟೆನ್ಷನ್ ಜಾಸ್ತಿ ಆಗ್ತಿದ್ದಾಗೆ ನಿಮ್ಮ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ನೋಟ್ಸ್ ಹಿಂಗೆ ಸ ರೀ ಗ ಮ ಆಗುತ್ತಲ್ಲ, ಅದೇ ತರ ಟೋನ್ ಚೇಂಜ್ ಆಗುತ್ತೆ, ಸ್ವರ ಚೇಂಜ್ ಆಗುತ್ತೆ. ಅದಕ್ಕೆ ಈ ಥೀಮ್ ಮ್ಯೂಸಿಕ್ ಇಷ್ಟು ಪಾಪ್ಯುಲರ್ ಆಗಿದೆ ಪ್ರಪಂಚದ ಮೂಲೆ ಮೂಲೆಯಲ್ಲಿ. ಇಟ್ಸ್ ಸೋ ಬ್ಯೂಟಿಫುಲಿ ಡನ್ ಮ್ಯೂಸಿಕಲಿ. ಓಕೆ ಹಂಸ ಅವರೇ, ನೀವು ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀರಿ ಅಂತ ಗೊತ್ತಾಯ್ತು. ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತೀರಿ? ಸರ್, ನಾನು ಆ್ಯಕ್ಚುಲಿ ಇಂಗ್ಲೀಷ್ ನಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್. ಇಂಗ್ಲೀಷ್ ಟೀಚರ್ ಆಗಿ ಹೈಸ್ಕೂಲ್ ಸಾಸ್ವೆಹಳ್ಳಿ, ಆ್ಯಕ್ಚುಲಿ ಹೊನ್ನಾಳಿ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ಟ್, ಬಟ್ ಶಿವಮೊಗ್ಗದಿಂದ ನಾನು ಓಡಾಡ್ತೀನಿ. ನೇಟಿವ್ ಶಿವಮೊಗ್ಗ. ಎವ್ರಿಡೇ ಎಷ್ಟು ಗಂಟೆ ಕಾಲ ಟ್ರಾವೆಲ್ ಮಾಡಬೇಕಾಗುತ್ತೆ? 1.5 hour ಆಗುತ್ತೆ ಸರ್. ಒನ್ ಸೈಡ್ ಟ್ರಾವೆಲ್ ಅಂದರೆ ಅರೌಂಡ್ 40 kilometers ಇದೆ. ಬಟ್ ನಮಗೆ ಅಲ್ಲಿ KSRTC ಅಷ್ಟು ಇದಿಲ್ಲ, ಹಾಗಾಗಿ ಪ್ರೈವೇಟ್ ಬಸ್ಸಸ್ಸಲ್ಲೇ ಓಡಾಡ್ತೀವಿ. ಎಲ್ಲ ಆಲ್ಮೋಸ್ಟ್ ನಮ್ಮ 15 ಟೀಚರ್ಸ್ ಸ್ಟಾಫ್ ಅಲ್ಲಿ 6 members ನಾವಲ್ಲಿ ಡೈಲಿ ಓಡಾಡ್ತೀವಿ ಅಲ್ಲಿ. ವೆರಿ ನೈಸ್. ಹಂಸ ಅವ್ರ ಬಗ್ಗೆ ಒಂದು ಸಣ್ಣ ಸಿನಿಮಾ ಮಾಡಿದೀವಿ, ನೋಡ್ಕೊಂಬೋಣ ಬನ್ನಿ. ನನ್ನ ಹೆಸರು ಹಂಸ ಅಂತ, ನನ್ನ ಊರು ಶಿವಮೊಗ್ಗ. ನಾನು ತುಂಬ ಕಷ್ಟದಿಂದನೇ ಮುಂದೆ ಬಂದಿದ್ದು. ನನ್ನ ತಂದೆ ಸಣ್ಣವರಿದ್ದಾಗಲೇ ತೀರ್ಕೊಂಡಾಗಲೇ ನಾವು ಕೂಡ ಬಹಳ ಕಷ್ಟದಿಂದನೇ, ನನ್ನ ತಾಯಿ ನಮ್ಮ 3 ಜನ ಮಕ್ಕಳನ್ನು 7th ಪಾಸ್ ಆದವರು, ಅವರು ಅಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಬೇಕಾದ್ರೆ ತುಂಬ ಮನೆ ಬೀಳುವಂಥ ಪರಿಸ್ಥಿತಿಯ ಮನೆಗಳಲ್ಲಿ ನಾವು ವಾಸ ಮಾಡಿ ಬಂದಿದ್ದೀವಿ. ಭಾಳ ಕಷ್ಟಪಟ್ಟಿದ್ದಾಳೆ. ಅವಳ ಅಪ್ಪ ತೀರಿ ಹೋಗಿ ಸಣ್ಣಲ್ಲೇ ತೀರಿ ಹೋದರು. ಅದ್ರ ಮೇಲಿಂದ ತುಂಬ ಕಷ್ಟಪಟ್ಟು ಓದಿದ್ದಾಳೆ. ಈಗ ಟೀಚರ್ ಆಗಿದ್ದಾಳೆ. ನನ್ನ ಪರಿಸ್ಥಿತಿನೂ ಕೂಡ ಅದೇ ರೀತಿ ಒಂದು ಹಾದಿಯಲ್ಲೇ ಇತ್ತು. ಯಾಕೆ ಅಂತ ಹೇಳಿದರೆ ನನ್ನ ಮಗಳ ಜವಾಬ್ದಾರಿ ನನಗೆ ಮಾತ್ರ ಇರೋದು. ಹಾಗಾಗಿ ನಾನೊಬ್ಬಳೇ ನನ್ನ ಮಗಳ ಭವಿಷ್ಯವನ್ನು ರೂಪಿಸಬೇಕಾದಂಥ ಅನಿವಾರ್ಯತೆ ಇದೆ. ನನ್ನ ಜೀವನದ ಅತ್ಯಂತ ದುಃಖ ಸಂಗತಿ ಅಂದರೆ ನನ್ನ ತಂದೆಯನ್ನು ಕಳ್ಕೊಂಡಿದ್ದು. ಹಾಗೆ ನನ್ನ ಮಗಳ ತಂದೆಯೂ ಕೂಡ ಹೆಣ್ಣು ಮಗು ಅನ್ನೋ ಕಾರಣಕ್ಕೆ ದೂರ ಆಗಿದ್ದು ನನ್ನ ಜೀವನದ ಅತ್ಯಂತ ದುಃಖದ ಸಂಗತಿ. ನನ್ನ ಗುರಿ ಇರೋದು ಇದೇ ರೀತಿಯಾದಂತಹ ನನ್ನಂಥ ಬಡ ಮಕ್ಕಳು ಮುಂದೆ ತಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೋಸ್ಕರ ಅವರ ಒಂದು ಸ್ಕಾಲರ್ಶಿಪ್ಪನ್ನು ಮಾಡಬೇಕು ಅನ್ನೋದು ನನ್ನ ಗುರಿ ಇದೆ. ಓಕೆ, ಪುಟ್ಟಿ ಬಂದಿಯಾಳೆ. ಹಲೋ, ನಮಸ್ಕಾರ ಮೇಡಮ್. ಏನ್ ಮೇಡಮ್ ಹೆಸರೇನು? ಸುಭಿಕ್ಷಾ. ಸುಭಿಕ್ಷಾ, ಬಹಳ ಸೊಗಸಾಗಿದೆ ನಿನ್ನ ಹೆಸರು. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? UKG. ಜೊತೆಗಿರೋರು ಯಾರು? ಏನಾಗಬೇಕು ನೀನು? ಅಮ್ಮಮ್ಮ. ಈ ಕಡೆ ಇರೋರು? ದೊಡ್ಡಮ್ಮ. ಅಮ್ಮ, ಅಮ್ಮಮ್ಮ, ದೊಡ್ಡಮ್ಮ, ಮಧ್ಯೆ ಸುಭಿಕ್ಷಾ. ವೆರಿ ನೈಸ್. ವೆಲ್ಕಮ್ ಟು ದ ಶೋ ಸುಭಿಕ್ಷಾ. ಅವರ ಮಗಳ ಭವಿಷ್ಯಕ್ಕಾಗಿ ಆಟ ಆಡ್ತಿದ್ದಾರೆ ಹಂಸ ಅವರು. ಒಳ್ಳೆದಾಗ್ಲಿ ಮೇಡಮ್. ರೂಲ್ಸ್ ಗೊತ್ತೇ ಇದೆ. 15 ಪ್ರಶ್ನೆಗಳು, 3 ಲೈಫ್ ಲೈನ್ಸ್, ಜನಗಳ ಮನ, ಆಪ್ತಮಿತ್ರ, ಟೇಕ್ 2, 2 ಜಗಲಿ ಕಟ್ಟೆ. 5ನೇ ಪ್ರಶ್ನೆ ನಂತರ ಮೊದಲನೆಯದು 10,000ಕ್ಕೆ, 10ನೇ ಪ್ರಶ್ನೆ ನಂತರ ಎರಡನೆಯದು 3,20,000 ರೂಪಾಯಿಗಳಿಗೆ. ನಂತರ 5 ಪ್ರಶ್ನೆಗಳು, 5 ಸರಿಯಾದ ಉತ್ತರಗಳು ನಿಮ್ಮನ್ನ ಮಾಡುತ್ತೆ ಕನ್ನಡದ ಕೋಟ್ಯಾಧಿಪತಿ. 3 ಹಂತದಲ್ಲಿ ನಡೆಯೋ ಪ್ರಶ್ನೋತ್ತರ ಸ್ಪರ್ಧೆಯಲ್ಲಿ ಮೊದಲನೇ ಹಂತದಲ್ಲಿ 5 ಪ್ರಶ್ನೆಗೂ ತಲಾ 45 ಸೆಕೆಂಡ್ ಟೈಮ್. 2ನೇ ಹಂತದ 5 ಪ್ರಶ್ನೆಗಳಿಗೆ ತಲಾ 60 ಸೆಕೆಂಡ್. 3ನೇ ಹಂತದಲ್ಲಿ ಟೈಮ್ ಲಿಮಿಟ್ ಇಲ್ಲ. ನಿಮ್ಮ 3 ಲೈಫ್ ಲೈನ್ಸ್ ಮುಗಿದ ಮೇಲೆ ನಿಮ್ಮ ಜೊತೆಗಾರರು
ಫಾಗ್ ಕೋಡ್ ರೆಡ್ ಮೂಲಕ ನಿಮ್ಮನ್ನ ಎಚ್ಚರಿಸಬಹುದು. ರೂಲ್ಸ್ ಕ್ಲಿಯರ್? ಅಟ ಶುಮಣ, ಓಕೆ ಸರ್. ಬುದ್ಧಿವಂತಿಕೆ ಇದ್ರೆ ಫಾರ್ಚೂನ್ ಸರ್ವಶಕ್ತಿಗಳು ನಿಮ್ ಜೊತೆ ಇರಲಿ. ಲೆಟ್ಸ್ ಪ್ಲೇ ಕನ್ನಡದ ಕೋಟ್ಯಾಧಿಪತಿ. 1000 ರೂಪಾಯಿಗಳನ್ನ ಕೊಡುವ ಮೊದಲನೇ ಪ್ರಶ್ನೆ ಇದು. ಇವುಗಳಲ್ಲಿ ಯಾವ ಅಡಿಗೆ ಪದಾರ್ಥದಲ್ಲಿ ಸಾಧಾರಣವಾಗಿ ಅಕ್ಕಿಯನ್ನು ಬಳಸುವುದಿಲ್ಲ? Rice is not usually used as an ingredient in which of these food items? Name your options: A. Raita, B. Palav, C. Biryani, D. Idli. ಸರ್, ಎ ರಾಯ್ತಾ ಲಾಕ್ ಮಾಡಿ. ಕಡೆ ಉತ್ತರನ ಲಾಕ್. ಎ ರಾಯ್ತಾ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಪ್ರತಿಯೊಂದು ಸರಿಯಾದ ಉತ್ತರಕ್ಕೂ ಒಂದು ಮುಗುಳ್ನಗೆ ಬೇಕು ಅಂತ ಇಷ್ಟು ದಿನ ಹೇಳ್ತಿದ್ದೆ. ಮುಗುಳ್ನಗೆ ಜೊತೆಗೆ ನೀವೊಂದು ಹಾಡನ್ನು ಗುಣಗ್ಬೋದು. ಬಹಳ ಚೆನ್ನಾಗಿ ಹಾಡ್ತೀರಿ ಅಂತ ಕೇಳ್ಬಿಟ್ವಿ. ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಫಣಿಯ ಬೆಟ್ಟಿ ಬಾಲವ ಬಿಡಿದು ಕುಣಿ ಕುಣಿದಾಡುತ್ತ ಪಾದದೊಡೊಮ್ಮೆ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಬ್ಯೂಟಿಫುಲ್, ಬ್ಯೂಟಿಫುಲ್. ಎರಡನೇ ಪ್ರಶ್ನೆ ನಿಮಗೆ ನೀಡುತ್ತೆ 2000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸಂಯೋಜನೆಯಲ್ಲಿ ಕೊನೆಯ ಪದ್ಯ ಸಾಲುಗಳನ್ನು ಏನೆಂದು ಕರೆಯಲಾಗುತ್ತದೆ? Which term refers to the final verse of a Carnatic composition? ನಿಮಗೆ ಇರೋ ಆಪ್ಷನ್ಸ್: A. ಪಲ್ಲವಿ, B. ಚರಣ, C. ಅನುಪಲ್ಲವಿ, D. ಅಲಂಕಾರ. ಬಿ ಚರಣ ಲಾಕ್ ಮಾಡಿ ಸರ್. ಬಿ ಚರಣ ಲಾಕ್. ಬಿ ಚರಣ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಶಾಸ್ತ್ರೀಯ ಸಂಗೀತದ ಬಗ್ಗೆ ಗೊತ್ತಿದೆ ಅಂತ ನಮ್ಗೆ ಗೊತ್ತಾಯ್ತು. ಕ್ಯಾನ್ ಯು ಎಕ್ಸ್ಪ್ಲೇನ್ ಅಸ್ ಪಲ್ಲವಿ, ಅನುಪಲ್ಲವಿ, ಚರಣ, ಅಲಂಕಾರ ಅಂದ್ರೆ ಏನು ಅಂತ? ಪಲ್ಲವಿ ಅಂತ ಹೇಳಿದ್ರೆ ಈಗ ಒಂದು ದೇವರನಾಮದಲ್ಲಿ ಮೊದಲನೆಯದಾಗಿ ಬರುವಂಥದ್ದು 2 ಸಾಲುಗಳಲ್ಲಿ ಪಲ್ಲವಿ ಸಾಮಾನ್ಯವಾಗಿ ಬರುವಂಥದ್ದು. ಅನುಪಲ್ಲವಿ ಅಂದರೆ ಅದಕ್ಕೆ ಜೋಡಣೆಯಾಗಿ, ಅದಕ್ಕೆ ಹೊಂದಿಕೆಯಾಗಿ ಬರುವಂಥದ್ದು 2 ಸಾಲುಗಳನ್ನ ತಗೊಳ್ತೇವೆ. ಆಮೇಲೆಲ್ಲ ಉಳಿದು ಬರುವಂಥದ್ದು, ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗುವಂಥದ್ದು ಚರಣಗಳು. ಅಲಂಕಾರ, ಅಲಂಕಾರ ಅಂತಂದ್ರೆ ಅದು ಸ್ವರಗಳನ್ನ ಸಂಯೋಜನೆಯನ್ನು ಮಾಡುವಂಥದ್ದು. ಅಂದ್ರೆ ಕೇವಲ ಅದರಲ್ಲಿ ಸ್ವರಗಳ ಒಂದು ನಾಲೆಡ್ಜ್ ಅನ್ನ ಕೂರಿಸೋದಕ್ಕೋಸ್ಕರ ಆ ಅಲಂಕಾರಗಳನ್ನ ಹಾಡ್ತಾ ಹೋಗ್ತಾರೆ. ಕರೆಕ್ಟ್. ನಾವು ಚಿತ್ರಗೀತೆಗಳಲ್ಲೂ ಇದೇ ಟ್ರೆಂಡ್ ಅನ್ನು ಫಾಲೋ ಮಾಡ್ತಾ ಇದ್ವಿ. ನಾವು ನ್ಯೂಸ್ ಡೈರೆಕ್ಟರ್ ಜೊತೆ ಕೂತ್ಕೊಂಡಾಗ ಈಗ ಜನಕ್ಕೆ ಬಹಳ ಇಷ್ಟ ಆಗುತ್ತೆ ಒಂದು ಟ್ಯೂನು. ಫಸ್ಟ್ ಇಯರ್ ಲೈನ್ ನಾವು ಪಲ್ಲವಿ ಅಂತಾನೆ ಕರೆಯೋದು, ಅನುಪಲ್ಲವಿ ನಾವು ಅದೇ ಪದಗಳನ್ನ ಚಿತ್ರ ಸಂಗೀತಕ್ಕೆ ಯೂಸ್ ಮಾಡ್ತಾ ಇದೀವಿ. 3ನೇ ಪ್ರಶ್ನೆ ನಿಮಗೆ ನೀಡುತ್ತೆ 3000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಇವುಗಳಲ್ಲಿ ಯಾವುದು ಮರವಾಗಿರದೆ ಒಂದು ದೈತ್ಯ ಗಿಡವಾಗಿದೆ? Which of these is not a tree but a giant herb? Option A. ಬಾಳೆ, B. ಸೇಬು, C. ಕಿತ್ತಳೆ, D. ಪೇರಳೆ. ಎ ಬಾಳೆ ಲಾಕ್ ಮಾಡಿ ಸರ್. ಕಡೆ ಉತ್ತರನ ಲಾಕ್. ಎ ಬಾಳೆ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಬಾಳೆ ಮರ ಅಂತ ಹೇಳ್ತೀವಿ, ಬಟ್ ಮರ ಅಲ್ಲ. ಟೆಕ್ನಿಕಲಿ ಬಯಾಲಜಿ ಸ್ಟೂಡೆಂಟ್ಸ್ ಗೊತ್ತು. is technically a herb because the stem does not contain woody tissue. The trunk is made from leaf stalks squeezed together. ಹಾಗಾಗಿ ಬಾಳೆನ ಗಿಡ ಅಂತಾನೆ ಕನ್ಸಿಡರ್ ಮಾಡ್ತೀವಿ. 4ನೇ ಪ್ರಶ್ನೆ ನಿಮಗೆ ನೀಡುತ್ತೆ 5000 ರೂಪಾಯಿಗಳನ್ನ. ಆ ಪ್ರಶ್ನೆನ ಕೇಳ್ತೀನಿ ಒಂದು ಸಣ್ಣ ವಿರಾಮದ ನಂತರ.
Please take a very, very small break. Stay with us and be back. Thanks. ಇಲ್ಲಿದೆ ನಿಮ್ಮ ಮನೆ ಬಾಗಿಲಿಗೆ ಸುವರ್ಣ ತಾಂಬೂಲ ಪ್ರಶ್ನೆ. ಯಾವ ಕನ್ನಡ ಚಿತ್ರದ ಗೀತೆಯೊಂದನ್ನು ತಮಿಳು ಚಿತ್ರನಟ ಧನುಷ್ ಹಾಡಿದ್ದಾರೆ? ನಿಮಗಿರೋ ಆಪ್ಷನ್ಸ್: ಎ ಸಿದ್ಧಾರ್ಥ, ಬಿ ರಣವಿಕ್ರಮ, ಸಿ ಆಟಗಾರ, ಡಿ ವಜ್ರಕಾಯ. ಇನ್ ವಿಚ್ ಕನ್ನಡ ಫಿಲ್ಮ್ ಡಿಡ್ ತಮಿಳ್ ಆಕ್ಟರ್ ಧನುಷ್ ಸಿಂಗ್ ಅ ಸಾಂಗ್? ನಿಮಗಿರೋ ಆಪ್ಷನ್ಸ್: ಎ ಸಿದ್ಧಾರ್ಥ, ಬಿ ರಣವಿಕ್ರಮ, ಸಿ ಆಟಗಾರ, ಡಿ ವಜ್ರಕಾಯ. ಮೊದಲು ಎಸ್ ಟಿ ಟೈಪ್ ಮಾಡಿ, ಒಂದು ಸ್ಪೇಸ್ ಬಿಟ್ಟು ನಿಮ್ಮ ಆಪ್ಷನ್ ಎ ಆರ್ ಬಿ ಆರ್ ಸಿ ಆರ್ ಡಿ ಟೈಪ್ ಮಾಡಿ 578227ಕ್ಕೆ ಕಳಿಸಿ. ನಮ್ಮ ಜೊತೆ ಇದ್ದಾರೆ ಹಂಸ ಅವರು, ಸಹ ಶಿಕ್ಷಕರು, ಶಿವಮೊಗ್ಗದಿಂದ ಬಂದಿದ್ದಾರೆ. ಆಗಲೇ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು 3000 ರೂಪಾಯಿಗಳನ್ನ ಗಳಿಸಿದ್ದಾರೆ. ಬಹಳ ಸೊಗಸಾಗಿ ಹಾಡ್ತಾರೆ. ಹಾಗಾಗಿ ಆಟ ಶುರು ಮಾಡಕ್ ಮುಂಚೆ ಸರ್ ನನ್ನದೊಂದು ಪ್ರಶ್ನೆ ಕೇಳ್ಬೋದಾ? ಹೇಳಿ ಸರ್. ನೀವು ತುಂಬಾ ಆಕ್ಟರ್ ಆಗಿ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇರ್ತೀರಾ. ಆವಾಗ ಟ್ರಾವೆಲ್ ಹೀಗೆ ಮಾಡುವಾಗ ಏನಾದ್ರು ಒಂದು ಮರೆದೇ ಇರುವಂತಹ ಘಟನೆ ಅದರ ಆಗಿದೆಯಾ? ಹೇಗೆ? ತುಂಬಾ ಮೂವ್ ಆಗಿದ್ದು, ಟಚ್ ಆಗಿದ್ದು ರೀಸೆಂಟ್ ಆಗಿ ನಡೆದಿದ್ದು ಹೇಳ್ತೀನಿ ನಾನು. ಈ ಸಲ ಈಗ ನಾನು ಬಟರ್ಫ್ಲೈ ಅಂತ ಫಿಲ್ಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಆ ಫಿಲ್ಮ್ ಡೈರೆಕ್ಷನ್ಗೆ ಫ್ರಾನ್ಸ್ಗೆ ಹೋಗಿದ್ದೆ. ಫ್ರಾನ್ಸಲ್ಲಿ ಶೂಟಿಂಗ್. ಅದು ಏನಾಯ್ತು ಅಂದರೆ, ನಾನು ಲೊಕೇಶನ್ ಹುಡ್ಕೋಕೆ ಹೋಗಿದ್ದೀನಿ. ಆ ಟೈಮಲ್ಲಿ ನಮ್ಮ ಅಪ್ಪ ತೀರೋಗಿ ಕರೆಕ್ಟಾಗಿ 1 ವರ್ಷ ಆಗಿದೆ. ನಮ್ಮ ಮನೆಯವರೆಲ್ಲ ಇಲ್ಲಿ ಒಂದು ದೇವಸ್ಥಾನದಲ್ಲಿದ್ದಾರೆ. ಎಲ್ಲರೂ ನಮ್ಮ ಅಣ್ಣ, ತಮ್ಮ, ನಮ್ಮಮ್ಮ ಎಲ್ಲ ಒಂದು ಕಡೆ ಸೇರಿ, ನಾನೊಬ್ಬ ಮಾತ್ರ ಅಲ್ಲಿದ್ದೀನಿ. ಮನಸ್ಸು ಸರಿ ಆಗ್ತಿಲ್ಲ. ಅಲ್ಲಿ ಎಲ್ಲಿಗೆ ಹೋಗೋದು? ಅಲ್ಲೂ ದೇವಸ್ಥಾನನೂ ಇಲ್ಲ. ಎಲ್ಲಿ ಹೋಗಿ ಏನು ಮಾಡೋದು ಅರ್ಥ ಆಗ್ತಿಲ್ಲ ನನಗೆ. ನಾನು ಲೊಕೇಶನ್ ಇದ್ದೀನಿ. ಒಬ್ಬ ಫ್ರೆಂಚ್ ಡ್ರೈವರ್ ಇದ್ದ ನನಗೆ. ಅವನಿಗೆ ನಮ್ಮ ಭಾಷೆ ಬರಲ್ಲ, ನಮ್ಮ ಸಂಸ್ಕೃತಿ ಏನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಅವ್ನಿಗೆ ಹೇಳಿದೆ, ನಾಳೆ ಬೆಳಗ್ಗೆ ನಾನು ಒಂದು ಕೆಲಸ ಮಾಡ್ತೀನಿ, ಸಮುದ್ರ ತೀರಕ್ಕೆ ಹೋಗ್ತೀನಿ. ಸಮುದ್ರ ಅದಕ್ಕಿಂತ ಏನಿದೆ ಅಲ್ವಾ, ಎಲ್ಲ ಕಡೆ ಇರುತ್ತೆ, ಸೂರ್ಯ ಉದಯ ಆಗುತ್ತೆ, ಅದು ಕರೆಕ್ಟ್ ಜಾಗ. ಅಪ್ಪನ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಕೂರ್ಬೋದು ಅಂದ್ಬಿಟ್ಟು, ನೀನು ಬೆಳಗ್ಗೆ 8 ಗಂಟೆಗೆ ಬಾ, ಬೇರೆ ಯಾರಿಗೂ ಹೇಳ್ಬೇಡ ನೀನು ಶೂಟಿಂಗಲ್ಲಿ, ನಾವು ಕೆಲಸ ಮುಗಿಸ್ಕೊಂಡು ಶೂಟಿಂಗ್ ನಾರ್ಮಲ್ ಹೋಗ್ಬೇಡ ಅಂದೆ. ರಾತ್ರಿ ಎಲ್ಲ ಲೇಟ್ ಆಗಿದೆ, ನಮಗೆ ಕೆಲಸ ಆಗಿದೆ, ಬೆಳಗ್ಗೆ ಇವ್ನು ಬರಲ್ಲ, ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೆ ನಾನು. ಕರೆಕ್ಟ್ ಟೈಮ್ ಬಂದ್ಬಿಟ್ಟಿದ್ದಾನೆ, ಬೆಳಗ್ಗೆ ನಿಂತಿದ್ದಾನೆ, ಗಂಭೀರವಾಗಿ ನಿಂತಿದ್ದಾನೆ. ಹೋಗ್ತಾ ಇದ್ದೀವಿ ಕಾರಲ್ಲಿ ಸಮುದ್ರ ತೀರಕ್ಕೆ. ಒಂದು ಕಡೆ ನಿಲ್ಲಿಸ್ಬಿಟ್ಟು ಆ ಸರ್ಕಲ್ ರೌಂಡ್ ಅಬೌಟ್ ಇರುತ್ತಲ್ಲ, ಅಲ್ಲಿ ಒಳಗೆ ಹೋಗ್ಬಿಟ್ಟು ಹೂಗಳು ಕಿತ್ಕೊಂಬಂದಾರಿ, ಗಿಡದಿಂದ ಹೂಗಳು ಕಿತ್ಕೊಂಬಂದು, ಸರ್ ತಗೊಳ್ಳಿ ಸರ್ ಅಂತ ಕೊಟ್ಟಾರಿ. ಮುಂದೆ ಹೋಗ್ತೀನಿ, ಡ್ಯಾಶ್ ಬೋರ್ಡ್ ತೆಗಿತಾನೆ, ನಮ್ಮೂರಿನ ಅಗರಬತ್ತಿ ನನ್ನ ಕೈ ತಂದು ಕೊಡ್ತಾನೆ. ಅಂದರೆ ಒಬ್ಬ ಫ್ರೆಂಚ್ ಅವನಿಗದು ಏನು ಅನ್ಸಿದೆಯೋ ಗೊತ್ತಿಲ್ಲ, ಅವನು ತೊಗೊಂಬಂದು ನಮ್ಗೆ ಅಗರಬತ್ತಿ ಕೊಟ್ಟ, ಹೂ ಕೊಟ್ಟ. ಆಮೇಲೆ ನಾನು ಸಮುದ್ರ ತೀರದಲ್ಲಿ ಸೂರ್ಯೋದಯ ನೋಡ್ಕೊಂಡು ನಾನೇನೋ ನೆನೆಸ್ಕೊಳ್ತಾ ಇದ್ದೆ. ಸೈಲೆಂಟಾಗಿ ಒಂದು 20 ನಿಮಿಷ ಅವ್ನು ನಿಂತಿದ್ದಾನೆ ಕಾರ್ ಹತ್ರ. ಬಂದೆ, ಗಂಭೀರವಾಗಿ ತೊಗೊಂಡು ಬಿಟ್ಟ. ಒಂದು ಮಾತಾಡಿಲ್ಲ ಅವನು ಯಾರು ಅಂತ ನಂಗೆ ಗೊತ್ತಿಲ್ಲ. ಈ ಥರ ಜನ ದಿಢೀರಂತ ಸ್ಪಂದಿಸ್ಬಿಡ್ತಾರೆ. ನಿಮಗೆ ನಮ್ಮ ದೇಶದವರಲ್ಲ, ನಮ್ಮ ಭಾಷೆ ಗೊತ್ತಿಲ್ಲ, ಅವ್ರಿಗೆ ಹೆಂಗೆ ಅರ್ಥ ಆಗುತ್ತೆ? ಭಾವನೆಗಳಿಗೆ ಭಾಷೆ ಇಲ್ಲ. ನನಗೆ ಆಶ್ಚರ್ಯ ಆಗುತ್ತೆ. ಅದೇ ಥರ ನಮ್ಮ ಶೋ ಅಲ್ಲಿ ದಿನಾ ನಡೆಯುತ್ತೆ. ಇಲ್ಲಿ ಬರುವಂಥ ಹಾಟ್ ಸೀಟ್ಗೆ ಬರ್ತಾರಲ್ಲ, ಅವರೆಲ್ಲ ಹೋಗೋಕ್ಕೆ ಮುಂಚೆ ನನಗೆ ಸಣ್ಣ ಪುಟ್ಟ ಹುಡುಗರಲ್ಲಿ ಕೊಟ್ಬಿಡೋಗ್ತಾರೆ. ನನಗೆ ಅದು ಎಷ್ಟು ಮೂವ್ ಆಗುತ್ತೆ ಅಂದರೆ, ಒಬ್ಬೊಬ್ಬರು ಒಂಥರ ಅಂದರೆ ಅವ್ರದ್ದೇ ಆದ ರೀತಿಯಲ್ಲಿ ಅವ್ರ ಕಲ್ಪನೆ ಏನು ಶ್ರೇಷ್ಠ ಅಂತ ತೊಗೊಂಡು ಕೊಡ್ತಾರೆ. ಅದು ಭಾಳ ಖುಷಿ ಆಗುತ್ತೆ. ಒಬ್ರು ಬರೀ ನನ್ನ ಚಿತ್ರಗಳ ಹೆಸರುಗಳ ಮೂಲಕ ಇಡೀ ಫೇಸನ್ನು ಬರೆದಿದ್ರು. ಅದು ಎಷ್ಟು ಅವರಾಯಿತು ಅದು ಬರೆಯೋಕೆ ಅವ್ರಿಗೆ. ಈ ಥರ ಎವ್ರಿ ಡೇ ಸಂಬಡಿ ಟಚಸ್ ಯು, ಅಯ್ಯೋ ಈ ಪ್ರೀತಿ ಚಿರಋಣಿ ಅನ್ನಿಸ್ಬಿಡುತ್ತೆ. ಆ ಥರ ಘಟನೆ ನಡೀತಾ ಇರುತ್ತೆ. ಆ್ಯಕ್ಚುಲಿ ಇಟ್ ಇಸ್ ನಾಟ್ ಅಬೌಟ್ ದ ಶೋ. ಈ ಥರ ಸಣ್ಣ ವಿಷಯಗಳೇ ಭಾಳ ನಮ್ಗೆ ಇಡ್ಸೋದು. ಓಕೆ, ಆಟ ಶುರು ಮಾಡೋಕ್ಕೆ ಮುಂಚೆ ನಿಮ್ಮ ಧ್ವನಿಯಲ್ಲಿ ಒಂದು ಚಿತ್ರಗೀತೆ ಕೇಳಬೇಕು ಅನ್ನಿಸ್ತು. ನನಗೆ ಇಷ್ಟವಾದಂಥ ನಿಮ್ಮದೇ ಫೇವ್ರೇಟ್ ಫಿಲ್ಮ್ ಇದೆ ಸರ್. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ಇರುಳಿರಲಿ ನೀನಿರದೆ ಹೀಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯಲು.
ಥ್ಯಾಂಕ್ ಯು. ರೈಟ್, ಆಟ ಮುಂದುವರ್ಸೋಣ. ಪುಟಿ ರೆಡಿ? ಸುಭಿಕ್ಷಾ, ಅಮ್ಮನಿಗೆ ಆಲ್ ದ ಬೆಸ್ಟ್ ಹೇಳ್ಬಿಡು. ರೈಟ್, ಹಂಸ ಅವರೇ, 4ನೇ ಪ್ರಶ್ನೆ ನಿಮಗೆ ನೀಡುತ್ತೆ 5,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಕೆಲವು ಹಿಂದೂ ಸಂಪ್ರದಾಯಗಳ ಪ್ರಕಾರ ಇವುಗಳಲ್ಲಿ ಯಾವುದರ ಸಾಕ್ಷಿಯಾಗಿ ವಧು ವರರು ಮದುವೆಯಾಗುತ್ತಾರೆ? In certain Hindu traditions, which of these is regarded as a witness in a marriage? Your options: A. Vayu, B. Jala, C. Agni, D. Akasha. ಸರ್, ಸಿ ಅಗ್ನಿ ಲಾಕ್ ಮಾಡಿ. Lock C. Agni, please. ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್. ಪಂಚಭೂತಗಳಲ್ಲಿ ಅಗ್ನಿ ಬಹಳ ಶುದ್ಧ, ಅತಿ ಶುದ್ಧ ಅಂತ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗ್ತಾರೆ. ಏರ್ ಪೊಲ್ಯೂಟ್ ಆಗುತ್ತೆ, ವಾಟರ್ ಪೊಲ್ಯೂಟ್ ಆಗುತ್ತೆ, ಬಟ್ ಫೈರ್ ಪೊಲ್ಯೂಟ್ ಆಗಲ್ಲ. ಅದರೊಳಗೆ ಏನೇ ಬಿಸಾಕಿದ್ರು ಅದು ಬೂದಿ ಆಗುತ್ತೆ. ಹಾಗಾಗಿ ಅಗ್ನಿ ಪರೀಕ್ಷೆ ಅಂತ ಹೇಳ್ತಾರೆ. ವೆರಿ ನೈಸ್. 5ನೇ ಪ್ರಶ್ನೆ ನಿಮಗೆ ನೀಡುತ್ತೆ 10,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಸ್ವಾತಂತ್ರ್ಯ ದಿನಾಚರಣೆಯಂದು ಭಾರತದ ಪ್ರಧಾನಮಂತ್ರಿ ಯಾವ ಸ್ಥಳದಲ್ಲಿ ರಾಷ್ಟ್ರೀಯ ಧ್ವಜವನ್ನು ಹಾರಿಸುತ್ತಾರೆ? ವೇರ್ ಡಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ hoist the national flag on Independence Day? ನಿಮ್ಮಿರೋ ಆಪ್ಷನ್ಸ್: ಎ. ಕೆಂಪುಕೋಟೆ, ಬಿ. ಸಂಸತ್ ಭವನ್, ಸಿ. ರಾಷ್ಟ್ರಪತಿ ಭವನ್, ಡಿ. ಇಂಡಿಯಾ ಗೇಟ್. ಸರ್, ಎ. ಕೆಂಪುಕೋಟೆ ಲಾಕ್ ಮಾಡಿ. ಕಡೆ ಉತ್ತರನ ಲಾಕ್ ಎ. ಕೆಂಪುಕೋಟೆ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್. ಮೊದಲನೇ ಜಗಳಿ ಕಟ್ಟೆಗೆ ಬಂದಿದ್ರಾ? ಈ ಸಮಯದಲ್ಲಿ ನಮ್ಮ ಪ್ಯಾರಾಚೂಟ್ ಅಡ್ವಾನ್ಸ್ಡ್ ಅಲೋವೆರಾ ಹೇರ್ ಆಯಿಲ್ ಅವರು ನಿಮಗೆ ಅಂತ ಒಂದು ಗಿಫ್ಟ್ ಕಳಿಸಿದ್ದಾರೆ, ಸ್ವೀಕರಿಸಿ. ಹಂಸ ಅವರೇ, 6ನೇ ಪ್ರಶ್ನೆ ನಿಮಗೆ ನೀಡುತ್ತೆ 20,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಇವುಗಳಲ್ಲಿ ಯಾವ ಯುದ್ಧದ ಬಳಿಕ ಚಕ್ರವರ್ತಿ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು? ಆಫ್ಟರ್ ವಿಚ್ ವಾರ್ ಡಿಡ್ ಎಂಪರರ್ ಅಶೋಕ ಕನ್ವರ್ಟ್ ಟು ಬುದ್ಧಿಸಂ? ನಿಮಗೆ ಆಪ್ಷನ್ಸ್: ಎ. ತಾಳಿಕೋಟೆ, ಬಿ. ಕಳಿಂಗ, ಸಿ. ಪಾಣಿಪತ್, ಡಿ. ಮಗಧ. ಸರ್, ಬಿ. ಕಳಿಂಗ ಲಾಕ್ ಮಾಡಿ. ಲಾಕ್ ಮಾಡಲ? ಲಾಕ್ ಬಿ. ಕಳಿಂಗ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್. ರೈಟ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳಿಂಗ ಯುದ್ಧದಲ್ಲಿ ಆ ಭೀಕರತೆಯನ್ನು ನೋಡಿ ಅಶೋಕ ಬುದ್ಧಿಸಂಗೆ, ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆದರು. ನಿಮ್ಮ ಸಿನಿಮಾ ನೋಡ್ತಿದ್ದಾಗ ಒಂದು ಸೆಂಟೆನ್ಸ್ ಹೇಳಿದ್ರಿ, ಈಗ ಮಗುವಿನ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿದೆ. ಅವರು ನಿಮ್ಮನ್ನು ಬಿಟ್ಟು ಹೋದಕ್ಕೆ ನೀವು ಕೊಟ್ಟಂಥ ಕಾರಣ ಇಟ್ ವಾಸ್ ವೆರಿ ಟ್ರಾಜಿಕ್. ಏನಾಯಿತು? ನಮ್ಮದು ಅರೇಂಜ್ ಮ್ಯಾರೇಜಸ್. ನಮ್ಮಲ್ಲಿ ಅರೇಂಜ್ ಮ್ಯಾರೇಜ್ ಆಗಿ 2 ಇಯರ್ಸ್ ಆಗಿತ್ತು, ಎಲ್ಲ ಚೆನ್ನಾಗೇ ಇತ್ತು. ಆದರೆ ಅವರಿಗೆ ನಾನು ಪ್ರೆಗ್ನೆಂಟ್ ಆದಾಗಿಂದನೂ ಸ್ವಲ್ಪ ಅವರಿಗೆ ಮೊದಲಿಂದನೂ ಸ್ವಲ್ಪ ಗಂಡು ಮಗಿನ ವ್ಯಾಮೋಹ ಇತ್ತು. ಅದೇ ಒಂದು ಕಾರಣದಲ್ಲ ಫಸ್ಟಿಂದನೂ ಗಂಡು ಮಗು ಆಗುತ್ತೆ ಅನ್ನೋದು ತಾವಾಗೆ ಒಂದು ಸ್ವಲ್ಪ ಕಲ್ಪನೆ, ಈ ಥರ ಎಲ್ಲ ಸಿಂಟಮ್ಸ್ ಅವರು ಇವರು ಹೇಳುವಂಥದ್ದು ಸ್ವಲ್ಪ ಅವರಲ್ಲಿ ಪ್ರಭಾವ ಬೀರಿತ್ತೇನೋ ಅದು. ನಂತರ ನಮ್ಮದು ಡೆಲಿವರಿ ಆದಾಗ ಹೆಣ್ಣು ಮಗು ಆಯಿತು. ಆ ಸಂದರ್ಭದಲ್ಲಿ ಅವರು ಹೆಣ್ಮಗು ಅಂತ ನಮ್ಮ ಅಣ್ಣ ಹೇಳಿದ್ರು ಕೂಡ ಅವ್ರು ನಂಬಲಿಕ್ಕೆ ತಯಾರಿಲ್ಲದೆ ಇರುವಷ್ಟು ಅವರಿಗೆ ಒಂಥರ ಇದಾಗಿತ್ತು. ನಂತರದ ದಿನಗಳಲ್ಲಿ ಅವರಿಗೆ ಹೆಣ್ಣು ಮಗು ಅನ್ನೋ ಕಾರಣವನ್ನು ಸ್ಪಷ್ಟವಾಗಿ ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಅದನ್ನು ಸ್ವಲ್ಪ ತಿರಸ್ಕೃತ ಭಾವನೆಯಿಂದಲೇ ನೋಡ್ತಾ ಬಂದರು. ಆಮೇಲೆ ನಂತರದ ದಿನದಲ್ಲಿ ಅವರಿಗೆ ಒಟ್ಟು ಹೆಣ್ಣು ಮಗು ಇರೋದ್ರಿಂದನೇ ಸ್ವಲ್ಪ ಆ ಒಂದು ಕಾರಣವನ್ನೇ ಮೇಯ್ನಾಗಿ ಇಟ್ಕೊಂಡು ನಮ್ಮಿಂದ ದೂರ ಆದರು.
ಆದರೆ ಬಟ್ ವಿ ಆರ್ ನಾಟ್ ಲಿವಿಂಗ್ ಟುಗೆದರ್, ಜಸ್ಟ್ ಪ್ರೋಸೆಸ್ ಗೋಯಿಂಗ್ ಆನ್ ಅಷ್ಟೇ. ಇಲ್ಲ, ಬಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಂದರೆ ಈ ಶತಮಾನದಲ್ಲಿ ಎಸ್, ನನಗೆ ಬಿಲೀವ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾರು ನನಗೆ ಅದು ನಂಬೋದು ಬಹಳ ಕಷ್ಟ ಆಗ್ತಿದೆ. ಹೌದು ಹೌದು, ಈಗಲೂ ಕೂಡ ನನಗೆ ಅದನ್ನ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಓಕೆ ರೈಟ್, ಕಮಿಂಗ್ ಬ್ಯಾಕ್ ಟು ನಿಮ್ಮ ಟೀಚರ್ಸ್ ಲೈಫ್. ನನಗೆ ಟೀಚರ್ಗಳು ಅಂದರೆ ಭಾಳ ಗೌರವ. ನಮ್ಮಲ್ಲಿ ಏನ್ರಿ ಗೊತ್ತಿತ್ತು, ಹುಟ್ಟದಾಗ ಯಾರೊಬ್ರು ಮಾತು ಕಲಿಸಿದ್ರು, ಇನ್ಯಾರೋ ಫಿಸಿಕ್ಸ್ ಕಲಿಸಿದ್ರು, ಇನ್ಯಾರೋ ಇಂಗ್ಲೀಷ್ ಕಲಿಸಿದ್ರು, ಇನ್ಯಾರೋ ಕನ್ನಡ ಕಲಿಸಿದ್ರು, ಎಲ್ಲ ನಾವು ಕಲ್ತಿದ್ದೆ. ಹುಟ್ಟದಾಗ ಏನೂ ಇರಲಿಲ್ಲಲ್ವಾ. ಸೊ ದೇರ್ ಇಸ್ ಅ ಟೀಚರ್. ಹಾಗಾಗಿ ಟೀಚರ್ಸ್ ನನಗೆ ಭಾಳ ಭಾಳ ಗೌರವ. ನಿಮಗೆ ಇತ್ತೀಚಿನ ಸ್ಟೂಡೆಂಟ್ಸ್ ಬಗ್ಗೆ ನೀವು ಗಮನಿಸುವಂಥ ವಿಷಯಗಳೇನು? ಯಾವುದ್ರ ಬಗ್ಗೆ ನಿಮಗೆ ಕಂಪ್ಲೇಂಟ್ ಇದೆ, ಯಾವುದ್ರ ಭಾಳ ನಿಮಗೆ ಖುಷಿ ಕೊಡುತ್ತೆ? ಸರ್, ನಾನು ಮೊದಲು ಅಪಾಯಿಂಟ್ ಆದಾಗ ಪ್ರೈಮರಿಯಾಗಿ ನಾನು ಅಪಾಯಿಂಟ್ ಆಗಿದ್ದು. ಪ್ರೈಮರಿಯಾಗಿ 11 ವರ್ಷ ನಾನು ವರ್ಕ್ ಮಾಡಿದ್ದೆ. ಆ ಕ್ಷಣದ ಒಂದು ಇದನ್ನು ಹೇಳಬೇಕಂದ್ರೆ, ಈಗ ನಾನು ಹೈಸ್ಕೂಲಿಗೆ ಬಂದಿರೋದು, ಈಗ ಬಂದು ಅದು 1 ವರ್ಷ ಆಗಿದೆ ಅಷ್ಟೇ. ಆ 11 ವರ್ಷದಲ್ಲಿ ನಾನು ಪ್ರೈಮರಿಯಲ್ಲಿ ನೋಡ್ತಿದ್ದ ಹಾಗೆ ಮಕ್ಕಳಲ್ಲಿ ಇನ್ನೂ ಮುಗ್ಧತೆ ಇದೆ ಸರ್. ಮುಗ್ಧತೆ ಇದೆ. ಆದರೆ ಅದನ್ನ ಪರಿಸರದಲ್ಲಿ ಬರ್ತಾ 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 ಅವರು ಹಂತ ಹಂತವಾಗಿ ಯಾವುದರ ಪ್ರಭಾವದಿಂದ ಸ್ವಲ್ಪ ಮುಗ್ಧತೆಯನ್ನ ಈಗ ಕಳ್ಕೊಂತ ಬರ್ತಾ ಇದ್ದಾರೆ. ಅದು ಕಡಿಮೆ ಆಗಬಾರದು ಅನ್ನೋದೇ ನನ್ನ ಇಚ್ಛೆ. ಖಂಡಿತವಾಗ್ಲೂ. ಆದ್ರೆ ಆ ಪ್ರೈಮರಿ ಮಕ್ಕಳಲ್ಲಿ, ಅದರಲ್ಲೂ ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಲ್ಲಿ ನನಗೆ ಅನುಭವ ಆಗಿರೋದು ಆತ್ಮೀಯತೆ ಹೆಚ್ಚು. ಯಾಕೆಂದ್ರೆ ಶಿಕ್ಷಕರ ಹತ್ರ ಬಹಳ ಒಡನಾಟ ಇರುತ್ತೆ. ಒಂದು ಬಿಸಿ ಊಟದ ಇದರಿಂದ ಹಿಡಿದು ಪ್ರತಿಯೊಂದಕ್ಕೂ ನಾವು ಮಕ್ಕಳ ಜೊತೆ ನಾವಿರ್ತೇವೆ, ಅವರು ನಮ್ಮ ಜೊತೆ ಇರ್ತಾರೆ 3 ಹೊತ್ತು. ಹಾಗಾಗಿ ಪ್ರೈಮರಿಯಲ್ಲಿ ಮಕ್ಕಳಲ್ಲಿ ಒಡನಾಟ, ಆ ಮುಗ್ಧತೆಯನ್ನು ನಾವು ಅನುಭವಿಸೋದು ನನಗೆ ಬಹಳ ಖುಷಿಯನ್ನು ಕೊಡ್ತೀವಿ. ಎಂಥ ನೋವಿರಲಿ, ಅಲ್ಲಿ ನಾವು ಬರ್ತಾ ಇದೀವಿ ಅಂತಂದ್ರೆ ದೂರದಿಂದ ಆ ಹಳ್ಳಿ ಮಕ್ಕಳು ಏನು ಮಾಡ್ತಿದ್ರು, ಓಡ್ಕೊಂತ ಬರೋರು, ನಮ್ಮ ಮಿಸ್ ಬರ್ತಿದ್ದಾರೆ, ನಮ್ಮ ಮಿಸ್ಸಿಂದ ನಾನು ಬ್ಯಾಗ್ ತಗೊಂತೀನಿ ಅಂತ. ಆದರೆ ನಮಗೆ ಕೊಡ್ಲಿಕ್ಕೆ ಹೆದರಿಕೆ, ನಾವು ಕೊಡೋದು ಇಲ್ಲ. ಯಾಕೆಂದರೆ ಚಿಕ್ಕ ಮಕ್ಕಳಲ್ಲಿ ನಾವು ಕೊಡೋದು ಇಲ್ಲ. ಆದರೆ ಆ ಪ್ರೀತಿಯನ್ನು ನೋಡಿಬಿಟ್ಟು ನಮಗೆ ತುಂಬಾ ಎಲ್ಲ ನೋವು ಮರೆತು ಹೋಗುತ್ತೆ. ಆ ಸಂಜೆ ಯಾವಾಗ ಆಯಿತು ಅಂದರೆ ಬೆಲ್ಲ ಆಯ್ತಾ ಅನ್ನೋಷ್ಟು ಮಟ್ಟಿಗೆ ಪ್ರೈಮರಿ ಸ್ಕೂಲಲ್ಲಿ ನಾನು ಅನುಭವವನ್ನು ಪಡೆದಿದ್ದೀನಿ ಸರ್. ಆ ಹೈಸ್ಕೂಲ್ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಓದಿನ ಕಡೆ ಹೆಚ್ಚು ಅವರು ಗಮನ ಕೊಡ್ತಾ ಹೋಗ್ತಾರೆ. ಅಂದರೆ ಪ್ರೈಮರಿಲಿ ಕೊಟ್ಟಿರ್ತಾರೆ, ಆದರೆ SSLC, ಕಾಂಪಿಟೇಟಿವ್ ವರ್ಡ್, ಆ ಒಂದು ಆಲೋಚನೆಯಲ್ಲಿ ಈ ಮುಗ್ಧತೆ ಇದು ಸಾಧಾರಣ ಅವರು ಆ ಪ್ರೌಢಾವಸ್ಥೆಗೆ ಬಂದಿರೋದ್ರಿಂದ ಅದು ಕಡಿಮೆ ಆಗ್ತಾ ಬರುತ್ತೆ. ಆದ್ರೆ ಆ ಇನ್ನೋಸೆನ್ಸ್ ಕಾಪಾಡ್ಕೊಂಡ್ರೆ ಮಕ್ಕಳಲ್ಲಿ ಬಹಳ ಮುಖ್ಯ ಅನ್ಸುತ್ತೆ. ಮಕ್ಕಳು ಮಾತ್ರ ಎಲ್ಲರೂ ಎಷ್ಟು ಇನ್ನೋಸೆನ್ಸ್ ಕಾಪಾಡ್ಕೊಳ್ತೀವೋ ಅದು ಚೆನ್ನಾಗಿ ಅಷ್ಟು ಒಳ್ಳೇದು ಅನ್ಸುತ್ತೆ. ಎಸ್, ನಿಮ್ಗೆ ಸ್ಕೂಲ್ ಬೆಲ್ ಕಾಟ ಅಲ್ಲೂ ಬಿಟ್ಟಿಲ್ಲ, ಇಲ್ಲೂ ಬಿಟ್ಟಿಲ್ಲ. ರೈಟ್, ಇದು ಸಂಚಿಕೆನ ಇಲ್ಲೇ ಮುಗಿಸಿ ಅನ್ನೋ ಸೂಚನೆ. ಹಾಗಾಗಿ ಆಟ ನಾಳೆ ಮುಂದುವರ್ಸೋಣ. ಬಹಳ ಚೆನ್ನಾಗಿ ಆಡಿದ್ರಿ. 3 ಲೈಫ್ ಲೈನ್ಸ್ ಹಾಗೆ ಉಳಿದಿದೆ. ಯು ಆಲ್ರೆಡಿ ವಾನ್ 20,000 rupees. ಇನ್ನು ಉಳಿದಿರೋದು 9 ಪ್ರಶ್ನೆಗಳಷ್ಟೇ, 1 ಕೋಟಿಗೆ. ಆಲ್ ದ ಬೆಸ್ಟ್. ನಾಳೆ ಹೇಗೆ ಆಡ್ತೀರ ನೋಡೋಣ. ರೈಟ್, ಹೊರಡಕ್ಕೆ ಮುಂಚೆ ನಂದೊಂದು ಮಾತು. ಏನೇ ಹೊಸದನ್ನ ಮಾಡಕ್ಕೆ ಹೊರಟರು ನಿಮ್ಮ ಸಾಧ್ಯತೆಯ ಬಾಗಿಲ ಅಕ್ಕಪಕ್ಕ 2 ಧ್ವನಿ ಕೇಳಿಸುತ್ತೆ. ಒಂದು ಭಯದ ಧ್ವನಿ, ಇನ್ನೊಂದು ಕನಸಿನ ಧ್ವನಿ. ಭಯದ ಧ್ವನಿ, ನೀನು ಒಳಗೆ ಬರಬೇಡ, ಇಲ್ಲಿವರೆಗೂ ನೀನು ಕಲ್ತಿರೋದು ಏನು ಇಲ್ಲಿ ಯೂಸ್ ಆಗಲ್ಲ, ವಾಪಸ್ ಹೋಗು ಅಂತ ಹೆದರ್ಸುತ್ತೆ. ಇನ್ನೊಂದು ಕಡೆ ನಿಮ್ಮ ಕನಸಿನ ಧ್ವನಿ ಹೇಳುತ್ತೆ, ಬಾ ರಾಜ ಬಾ, ಹೊಸ ಪ್ರಪಂಚ ನಿನ್ಗೋಸ್ಕರ ಕಾಯ್ತಾ ಇದೆ, ಬಾ, ನೀನು ಆಸೆ ಪಟ್ಟ ಸುಂದರವಾದ ಜಗತ್ತು ಈ ಬಾಗಿಲಾಚೆ ಇದೆ, ಬಾ, ಕೊನೆಗೂ ನಿನ್ನ ಪರಿಶ್ರಮದ ಪ್ರತಿಫಲನ ಪಡ್ಕೋ, ಬಾ ಬಾ ಅಂತ ಪ್ರೀತಿಯಿಂದ ಕರೆಯುತ್ತೆ. ಭಯದ ಧ್ವನಿಗೆ ಶರಣಾದವರು ಸಾಧಿಸಿದ ಇತಿಹಾಸನೇ ಇಲ್ಲ. ಬನ್ನಿ, ಭಯನ ಮೆಟ್ಟಿ ನಮ್ಮ ಸಾಮರ್ಥ್ಯಗಳನ್ನ ಬೆಳೆಸ್ಕೊಳ್ಳೋಣ, ಕನಸಿನ ಬಾಗಿಲನ್ನ ತಟ್ಟಿ ಮುನ್ನಡೆಯೋಣ. ಮತ್ತೆ ನಾಳೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಸ್ಲೀಪ್ ವೆಲ್.